ಸಿಂಚನ ಹುಟ್ಟೂರು ಅಭಿಮಾನದ ಸನ್ಮಾನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸಮಸ್ತ ಆಲೂರು ಹೊರಟೂರು ಗ್ರಾಮಸ್ಥರ ಪರವಾಗಿ ನಮ್ಮ ಭಾಗದ ಹೆಮ್ಮೆಯ ಗೌರವಾನ್ವಿತರು ಶ್ರೀ ಎ ಸಂಜೀವ ಪೂಜಾರಿ ನಿವೃತ್ತ ವ್ಯವಸ್ಥಾಪಕರು ಆಲೂರು ಹೊರಟೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಆಲೂರು, ಶ್ರೀ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ತಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆಯ ಭಾಗಕ್ಕೆ ಆಹ್ವಾನಿಸ್ತಾ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿಕ್ಕಿರುವಂತಹ ನಮ್ಮ ಹೆಮ್ಮೆಯ ಎಸ್ ಮಾಬಲ ಜೋಯ್ಸ್ ತಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೂ ಆಲೂರು ಹೊರಟೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಎಚ್ ಮಂಜಯ್ಯ ಶೆಟ್ಟಿ ತಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಅತಿಥಿ ನೆಲೆಯಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರೆಯ ಆಕಾರ ಮೈದೊಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈದೊಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ, ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ, ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಜಗನ್ಮಾತೆ ತಾಯಿ ಮೂಕಾಂಬಿಕೆ ಹಾಗೂ ಕ್ಷೇತ್ರ ದೇವರಾದ ರಾಮೇಶ್ವರ ದೇವರ ಪಾದಾರವಿಂದಲೇ ವಂದಿಸಿಕೊಂಡು ಆಲೂರು ಹರ್ಕೂರು ಗ್ರಾಮಸ್ಥರು ಸೇರಿ ಏನು ನಮ್ಮ ಊರಿನ ಇಬ್ಬರು ಅಧಿಕಾರಿಗಳು ನಿವೃತ್ತರಾಗಿದ್ದಾರೆ. ಒಬ್ಬರು ಜೂನ್ 30ಕ್ಕೆ ನಿವೃತ್ತರಾದರು, ಇನ್ನೊಬ್ಬರು ಜುಲೈ 31ನೇ ತಾರೀಕು ನಿವೃತ್ತರಾದರು. ಅವರನ್ನು ಒಂದು ನಮ್ಮ ಊರಿನ ಗ್ರಾಮಸ್ಥರು ಸೇರಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದನ್ನು ಮಾಡಲಿಕ್ಕೆ ಕಾರಣ ಇಷ್ಟೇ, ಯಾಕಂದರೆ ನಮ್ಮೂರಲ್ಲಿದ್ದು ಇಷ್ಟೆಲ್ಲ ಸೇವೆಯನ್ನು ಮಾಡಿ ನಿವೃತ್ತರಾದಂಥ ಸಂದರ್ಭದಲ್ಲಿ ನಾವು ಅವರನ್ನು ಗುರುತೇ ಇದ್ದರೆ ಏನೋ ತಪ್ಪಾಗತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಮತ್ತು ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಇದೊಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇನ್ನೂ ಒಂದು ವಿಷಯ ಅಂದರೆ, ಇಬ್ಬರು ನನಗೆ ಆತ್ಮೀಯ ಸ್ನೇಹಿತರು ಮೊದಲಿನಿಂದಲೂ. ಬಹುಶಃ ಸತೀಶ್ ಹೆಗಡೆ ಅವರು ಇಲ್ಲಿದ್ದಾರೆ, ಬೆಳಿಗ್ಗೆ ಬರ್ತಾ ನಾನು ಮತ್ತು ರಾಜ್ ಶೆಟ್ಟರ್ ಮೆಲುಕು ಹಾಕಿದ್ವಿ. ಒಂದು 40 ವರ್ಷಗಳ ಹಿಂದೆ ನಾವೊಂದು 7 ಜನ ಗೋವಾಕ್ಕೆ ಹೋಗಿದ್ವಿ. 40 ವರ್ಷ ಮೇಲಾಗಿರ್ಬೋದು ಈಗ, ಅದರಲ್ಲಿ ಇವರಿಬ್ಬರು ಇದ್ದರು. ಹಾಗಾಗಿ ಬಹುಶಃ ನಮ್ಮ ಸ್ನೇಹ ಇವತ್ತಿನಿಂದ ಸುಮಾರು 40-50 ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿ ನಾವು ಬಾಳಿ ಬದುಕಿದವರು. ನಮ್ಮ ಊರಿನ ವಿಷಯ ಬಂದಾಗ ಇಬ್ಬರು ತುಂಬ ಸ್ಪಂದನೆಯನ್ನು ಮಾಡಿದಂಥವ್ರು. ಹಾಗಾಗಿ ನಾವು ಊರಿನವರೆಲ್ಲ ಸೇರಿ ಇವರಿಗೊಂದು ಅರ್ಥಪೂರ್ಣವಾಗಿ ಒಂದು ಸನ್ಮಾನವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಚಂದ್ರಶೇಖರ್ ಶೆಟ್ಟರು, ಅವ್ರ ತಂದೆ ಮತ್ತು ನಮ್ಮ ತಂದೆ ಅಮ್ಮ ಆತ್ಮೀಯರು ದುಗ್ಗಪ್ಪ ಶೆಟ್ಟರು. ನನಗೂ ಮತ್ತು ಅವ್ರಿಗೆ ಒಂದು ಕ್ಲಾಸ್ ಡಿಫ್ರೆನ್ಸ್ ಅಷ್ಟೇ. ಕಾಲೇಜಲ್ಲಿ ತುಂಬ ಆತ್ಮೀಯತೆಯಿಂದ ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಿದ್ವಿ, ಎಲ್ಲದರಲ್ಲೂ ಒಟ್ಟಿಗೆ. ಬಹುಶಃ ಮನೆ ಸೇರುವಾಗ ಇಬ್ಬರು ಸಂಜೆ ಆಗ್ತಿತ್ತು. ಯಾಕಂದ್ರೆ ನಾವು ಅಪ್ಪು ಕುಲಾಲರಿಗೆಲ್ಲ ಗೊತ್ತಿದೆ, ನಮ್ಮ ಜೊತೆ 40 ವರ್ಷದಿಂದ ಅಪ್ಪು ಕುಲಾಲರು ಬಂದಿದ್ದರು. ನಾವು ವಾಲಿಬಾಲ್ ಆಡಿದ್ರೆ ಕತ್ಲಾಗಿದ್ದು ಗೊತ್ತಾಗ್ತಿರಲಿಲ್ಲ ಅವಾಗ ನಮಗೆ. ರಾತ್ರಿಯೆಲ್ಲ ಆಡಿ ಮನೆ ಹೋಗ್ತಿದ್ವಿ, ಮನೇಲಿ ಬೇಯಿಸ್ಕೊಳ್ತಿದ್ವಿ.
ಅಂಥ ನೆನಪುಗಳು. ಅದ್ರ ಜೊತೆ ನಮ್ಗೆ ಭಾಳ ಹೆಮ್ಮೆ ಅಂದರೆ ಅಂಥ ಇದರಲ್ಲೂ ಸಹ ನಾನು ಒಂದು ಒಳ್ಳೆ ರೀತಿಯಲ್ಲಿ ಓದಿ, ತಮಗೆಲ್ಲ ಗೊತ್ತಿದೆ ನಮ್ಮ ಆಲೂರ ಹಿಂದಿನ ಶಾಲೆಯಲ್ಲಿ ನಾವೆಲ್ಲ ಓದಿದವರು. ಒಂದು ನಮ್ಮ ದೊಡ್ಡ ಭಾಗ್ಯ ಅಂದರೆ ನಮ್ಮದೆಲ್ಲರದು ರಿಟೈರ್ಮೆಂಟ್ ಜುಲೈ 30-31ಕ್ಕೆ ಬರ್ತಾಯಿದೆ. ಅಂದರೆ ನಾವು ಹುಟ್ಟುತ್ತಿನ ಯಾವತ್ತಂದು ಹೆಚ್ಚು ಗೊತ್ತಿಲ್ಲ. ಆದರೆ ನನಗೆ 2 ವರ್ಷ ಮೊದಲೇ ರಿಟೈರ್ಡ್ ಆಯಿತು. ನನ್ನ ಅಣ್ಣನಿಗೆ 2 ವರ್ಷ ಜಾಸ್ತಿ ಇದೆ ಇನ್ನು ಸಹ. ಅಂದರೆ ಆ ಥರ ನಮ್ಮ ವ್ಯವಸ್ಥೆ. ಹಾಗಾಗಿ ನಮ್ಮ ಚಂದ್ರಶೇಖರ್ ಶೆಟ್ಟರು ಸ್ವಲ್ಪ ಅನುಭವಿಸ್ತೀನಿ ಅಂತ ಮೊನ್ನೆ ಭಾಷಣದಲ್ಲಿ ಹೇಳಿದರು. ಆದರೆ ನನಗೊಂದು ಸಂತೋಷ ಅಂದರೆ ಬಹುಶಃ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡೋದ್ರ ಜೊತೆಯಲ್ಲಿ, ಅದು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಕಷ್ಟ. ಆದರೆ ಚಂದ್ರಶೇಖರ್ ಶೆಟ್ಟರು ತುಂಬ ಹೆಸರು ಮಾಡಿ ಮೊನ್ನೆ ನಾವೊಂದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅವರ ಕೊಲೀಗ್ಸ್ ಎಲ್ಲರೂ ಬಂದು ಅವ್ರನ್ನ ಶ್ಲಾಘನೆ ಮಾಡಿದ್ದು ನೋಡಿ ನನಗೆ ನನ್ನ ಸ್ನೇಹಿತ ಒಬ್ಬ ಇಷ್ಟು ಒಳ್ಳೆ ಹೆಸರು ಮಾಡಿರೋದು ತುಂಬ ಸಂತೋಷ ಆಯಿತು. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ಆಲೂರು ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಗ್ರಾಮದ ಒಬ್ಬ ವ್ಯಕ್ತಿ ಇಡೀ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಹೆಸರು ಮಾಡುವುದು ಹುಡುಗಾಟ ಅಲ್ಲ. ಅದರ ಜೊತೆಯಲ್ಲಿ ಮೊನ್ನೆ ಎಲ್ಲಕ್ಕಿಂತ ನನಗೆ ಸಂತೋಷ ಆಗಿರೋದಂದರೆ ದೊಡ್ಡ ಕೆಲಸ, ಸುಮಾರು 9 ಶಾಲೆಗೂ 7 ಶಾಲೆಗೂ ಅವರು ದೇಣಿಗೆಯನ್ನು ಕೊಟ್ಟರು. ನಾನು ರಿಟೈರ್ಡ್ ಆದರೂ ನನ್ನ ನೆನಪು ಆ ಶಾಲೆಯಲ್ಲಿ ಇರಲಿ ಅಂತ. ಮೊದಲು ಎಲ್ಲ ಗೊತ್ತಿಲ್ಲದೆ ಕೊಟ್ಟಿದ್ದಾರಂತೆ, ನನಗೆ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಆಲೂರು ಶ್ರೀ ರಾಮೇಶ್ವರ ದೇವಸ್ಥಾನದ ಕಾರ್ಯಕ್ರಮಕ್ಕೂ ಸಹ ಅವರು 2 ಲಕ್ಷ ರೂಪಾಯಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಕೊಟ್ಟರು. ಹಾಗಾಗಿ ಅದು ನಾನು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದಲ್ಲ, ಆ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಆ ಮನಸ್ಸು ಬರಬೇಕಾದ್ರೆ ಆ ಒಂದು ಹೃದಯವಂತಿಕೆ ಇರಬೇಕು. ಆ ಹೃದಯವಂತಿಕೆ ಇದೆಯವರಿಗೆ, ಅವರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದಾಗಲಿ. ಅವರು ನಿವೃತ್ತರಾಗಿದ್ದಾರೆ. ನನಗೆ ತುಂಬ ವೈಯಕ್ತಿಕ ಸಂತೋಷ ಆಗಿದೆ ನಿವೃತ್ತಾಗಿದ್ದು. ಯಾಕಂದರೆ ನಾವು ರಾಮೇಶ್ವರ ದೇವಸ್ಥಾನ ಮಾಡ್ತಾ ಇದ್ದೀವಿ. ಈ ಇಬ್ಬರು ನಿವೃತ್ತಿ ಆಗಿರೋದ್ರಿಂದ ನಮಗೆ ಬಲ ಬಂದಾಗಿದೆ. ಎಲ್ಲಿ ಬೇಕಾದ್ರೂ ನಾವು ಕರೆದು ಬರಬೇಕು ಅವರು. ಹಾಗಾಗಿ ಮೊದಲೆಲ್ಲ ಹೇಳ್ತೀವಿ ನಮ್ಮ ಕೆಲಸ ಇದೆ, ಡ್ಯೂಟಿ ಇದೆ ಅಂತ. ಈಗ ಆ ವಿಷಯ ಹೇಳುವ ಪ್ರಶ್ನೆ ಇಲ್ಲ. ಹಾಗಾಗಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯಲ್ಲಿ ಅವರು ಸಕ್ರಿಯವರ ಆಗಲಿಕ್ಕೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಅವರ ಕುಟುಂಬದವರು ಎಲ್ಲ ಬಂದಿದ್ದಾರೆ. ಅವರ ಕುಟುಂಬದೆಲ್ಲರಿಗೂ ನಾನು ಆಲೂರಿನ ಗ್ರಾಮಸ್ಥರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಅದರ ಜೊತೆಯಲ್ಲಿ ಸಂಜೀವ್ ಪೂಜಾರಿಯವರು ಸಹ ಮೊನ್ನೆ ನಾವು 31ನೇ ತಾರೀಕು ಮೊನ್ನೆ ನಮ್ಮ ಅಧ್ಯಕ್ಷರಾದ ಮಂಜೇಶ್ ಶೆಟ್ಟರ್ ನೇತೃತ್ವದಲ್ಲಿ ಒಂದು ಅಭಿನಂದನೆಯನ್ನು ನಮ್ಮ ಸೊಸೈಟಿಯಲ್ಲಿ ಮಾಡಿದ್ವಿ. ಇನ್ನು ಮಹಾಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕಿದ್ದೀವಿ. ಆದರೆ ಸಂಜೀವ್ ಪೂಜಾರಿಯವರು ತಮಗೆಲ್ಲ ಗೊತ್ತಿದೆ ಯಾವ ಥರ ಮನುಷ್ಯ ಅಂತ. ಭಾಳ ಸಂಯಮದ ವ್ಯಕ್ತಿ. ಸೊಸೈಟಿಗೆ ಯಾರೇ ಬರಲಿ ದುಡ್ಡು ಕೇಳ್ಕೊಂಡು ಲೋನಿಗೆ ಬಂದರೆ ಏನಾದರೂ ಮಾಡಿ ಅಧ್ಯಕ್ಷರಾಗಿ ಗೊತ್ತಿಲ್ಲದೆ ಆದರೂ ಕೊಟ್ಟು ಆಮೇಲೆ ಏನು ಮಾಡೋದು ಮರ ಬಂದು ರಿಕ್ವೆಸ್ಟ್ ಮಾಡಿದ ಆಮೇಲೆ ಕೊಟ್ಟೆ ಏನು ಮಾಡೋದು ಅನ್ನೋ ಆ ಪರಿಸ್ಥಿತಿ. ಆ ಥರ ವ್ಯಕ್ತಿ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಆದರೆ ಅದೇ ಥರ ವೈಯಕ್ತಿಕವಾಗಿ ಕೆಲವು ಇದನ್ನು ಎದುರಿಸಬೇಕಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಆದರೆ ಊರಿನ ವಿಷಯ ಬಂದಾಗ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಮುಂದಿದ್ದೀನಿ. ಈಗ ರಾಮೇಶ್ವರ ದೇವಸ್ಥಾನಕ್ಕೂ ದೊಡ್ಡ ಮೊತ್ತದ ದೇಣಿಗೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಊರಿನ ಯಾವುದೇ ಕಾರ್ಯಕ್ರಮಕ್ಕೂ ಮುಂಚೂಣಿಯಾಗಿ ನಿಂತು ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನು ಒಂದು ಸನ್ಮಾನ ಮಾಡಿ ಗೌರವಿಸುವುದು ನಮ್ಮ ಒಂದು ಕರ್ತವ್ಯ ನೆಲೆಯಲ್ಲಿ ನಾವು ಅವ್ರನ್ನ ಕರೆದಿದ್ದೀವಿ ಇವತ್ತು. ಅವರು ಬರೇ ಸೊಸೈಟಿಯ ವ್ಯವಸ್ಥಾಪಕರಷ್ಟೇ ಅಲ್ಲ, ಊರಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಸಂಜೀವ್ ಪೂಜಾರರು ಒಂಥರ ಬೆನ್ನೆಲುಬು ಬಿದ್ದ ಹಾಗೆ. ಹಾಗಾಗಿ ಅವರ ಈ ಕೆಲಸ ಕಾರ್ಯಗಳು ಇನ್ನೂ ಮುಂದುವರಿಬೇಕು. ಅವರು ನಮ್ಮ ಜೊತೆ ಇರಬೇಕು. ರಾಮೇಶ್ವರ ದೇವಸ್ಥಾನದ ಖಜಾಂಚಿಯಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರೂ ಸಹ ನಮ್ಮೊಟ್ಟಿಗೆ ಇದ್ದು ಮುಂದೆ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಎಲ್ಲಕ್ಕಿಂತ ನಮ್ಗೆ ಖುಷಿ ಕೊಟ್ಟದಂದರೆ ನಾವು ಹಳೆಯ ಸ್ನೇಹಿತರಿದ್ದೀವಿ. ಎಲ್ಲ ಸ್ನೇಹಿತರು ಒಟ್ಟಾಗಿ ಒಂದು ಊರಿನಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀವಲ್ಲ, ಅದು ಭಾಳ ಸಂತೋಷ ಕೊಡುವಂಥ ವಿಷಯ ಪ್ರತಿಯೊಬ್ಬರಿಗೂ. ಇನ್ನು ಮುಂದೆಯೂ ಸಹ ನಾವು ಇದೇ ರೀತಿ ಸ್ನೇಹಜೀವಿಗಳಾಗಿ ನಮ್ಮ ಬಾಳನ್ನು ಬಾಳಿ ಇಡೀ ಊರಿಗೆ ಆಲೂರಿಗೆ ಹೆಸರಿನ ತರೋಣ ಅಂತೇಳಿ ಹೇಳ್ತಾ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದವ್ರನ್ನು ನಿಮ್ಮ ಇದೇ ರೀತಿಯಲ್ಲಿ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಎಚ್ ಮಂಜೇಶ್ ಶೆಟ್ಟರು ನೀವು ಇವತ್ತು ಬರಬೇಕು, ನಮ್ಮೊಂದಿಗೆ ಇರಬೇಕು ಅಂತ ಹೇಳಿದಾಗ ಬಂದು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೋರು ನಾರಾಯಣ್ ಶೆಟ್ಟರು ನಮ್ಮ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು. ಅವರು ನಾನು 87ರಲ್ಲಿ ನನ್ನ ಪದವಿ ಶಿಕ್ಷಣವನ್ನು ಮುಗಿಸಿದ ತಕ್ಷಣ ನನಗಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದು 3-4 ವರ್ಷ
ಅಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅವ್ರನ್ನೂ ನಾವು ಇವತ್ತು ನಿಮ್ಮ ಜೊತೆ ಇರಬೇಕು ಅಂತ ನಾವು ಕೋರ್ಕೊಂಡಾಗ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿದ್ದಾರೆ. ಅವ್ರನ್ನೂ ನಾನು ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಆಗಮಿಸಿದಂಥ ಪತ್ರಕರ್ತ ಮಿತ್ರರುಗಳನ್ನು ಸಹ ನಾನು ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಟೀಚರ್ ಎಲ್ಲ ಕಾರ್ಯಕ್ರಮ ಮುಂಚೂಣಿಯಾಗಿ ನಮಗೆ ಸಹಕಾರವನ್ನು ಕೊಡ್ತಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಆಗಮಿಸಿರಿ. ನಿಮ್ಮನ್ನೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲ ಗೌರವಾನ್ವಿತರನ್ನ ಸ್ವಾಗತಿಸುವುದರ ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶ ಹಿನ್ನೆಲೆಯ ಕುರಿತು ಪ್ರಾಸ್ತಾವಿಕ ನುಡಿ ಆಡಿದಂಥ ನಮ್ಮ ಹೆಮ್ಮೆಯ ಶ್ರೀಯುತ ರಘುರಾಮ್ ದೇವಡಿಗ ಇವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮೂರಿನ ಹೆಮ್ಮೆ ಶ್ರೀಯುತ ಸಂಜೀವ್ ಪೂಜಾರಿಯವರು, ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರು ಹುಟ್ಟೂರಿನ ಹೆಮ್ಮೆಯ ಪುತ್ರನಾಗಿ ಈ ಜಿಲ್ಲೆಯಾದ್ಯಂತ ಕೀರ್ತಿಯ ಪತಾಕೆಯನ್ನು ಹರಡಿ ಇದೀಗ ಹುಟ್ಟೂರಿನ ಪ್ರೀತಿಯ ಮಡಿಲಿಗೆ ಆಗಮಿಸಿದವರು ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರು. ಹಾಗೆ ಹುಟ್ಟೂರಿನ ಹೆಮ್ಮೆಯ ಪುತ್ರನಾಗಿ ಸಹಕಾರ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯಗೈದು ನಮ್ಮ ಹುಟ್ಟೂರಿನ ಪ್ರೀತಿಯ ಮಡಿಲಿಗೆ ಬಂದವರು ಶ್ರೀ ಎ ಸಂಜೀವ ಪೂಜಾರಿಯವರು. ಇವರನ್ನು ಸನ್ಮಾನಿಸುವುದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ನಮ್ಮ ಭಾಗದ ಹೆಮ್ಮೆಯ ತಾಲೂಕ್ ಪಂಚಾಯತಿನ ಮಾಜಿ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಇಂದಿರಾ ಶೆಟ್ಟಿ, ಹಾಗೆ ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದಂಥ ಕುಂದಾಪುರದ ಹೆಸರಾಂತ ವಕೀಲರಾಗಿರುವಂಥ ಶ್ರೀಯುತ ಆನಂದ ಭಂಡಾರಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮ. ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಈ ಭಾಗದ ಹೆಮ್ಮೆಯ ಗೌರವಾನ್ವಿತರು ಹಿರಿಯರೂ ಆಗಿರುವಂತಹ ಶ್ರೀಯುತ ಎಸ್ ಮಾಬಲ್ ಜೋಯ್ಸ್. ಎಲ್ಲ ಅತಿಥಿ ಗಣ್ಯರ ಕೂಡಿಕೊಂಡು ಇದೀಗ ಈ ಒಂದು ಪೂರ್ಣ ಸೇವಾ ಸಿಂಚನ ಹುಟ್ಟೂರು ಅಭಿಮಾನದ ಸನ್ಮಾನದ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ. ತಮ್ಮ 37 ವರ್ಷಕ್ಕೂ ಅಧಿಕ ಸುದೀರ್ಘ ಸೇವೆಯ ಮೂಲಕ ಸಮಾಜಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಸಹಕಾರಿ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿರುವ ಗೌರವಾನ್ವಿತರಾದಂಥ ಶ್ರೀ ಚಂದ್ರಶೇಖರ್ ಶೆಟ್ಟಿ ಹಾಗೂ ಶ್ರೀ ಎ ಸಂಜೀವ ಪೂಜಾರಿ ಇವರನ್ನ ಹುಟ್ಟೂರಿನ ಪರವಾಗಿ ಅಭಿನಂದಿಸಿ ಗೌರವಿಸುವ ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಜ್ಞಾನ, ಸೇವೆ, ಸಂಸ್ಕಾರ ಹಾಗೂ ಶುಭಾರಂಭದ ಸಂಕೇತವಾಗಿದೆ. ಅನೇಕ ವರ್ಷಗಳ ಕಾಲ ತಮ್ಮ ಸೇವೆಯ ಬೆಳಕಿನಿಂದ ಸಮಾಜದ ಬದುಕನ್ನು ಪ್ರಕಾಶಮಾನಗೊಳಿಸಿದ ಈ ಮಹನೀಯರ ಸನ್ಮಾನ ಸಮಾರಂಭಕ್ಕೆ ಶುಭಾರಂಭವಾಗಿ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಹೆಮ್ಮೆಯ ಶ್ರೀ ಎಸ್ ಮಾಬಲ ಜೋಯ್ಸ್ ಹಾಗೆ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ವಂದನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದೈಹಿಕ ಶಿಕ್ಷಣಾಧಿಕಾರಿಗಳು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನದ ವೇದಿಕೆಗೆ ಆಹ್ವಾನಿಸ್ತಾ ದಯವಿಟ್ಟು ಅವರ ಪತ್ನಿ ಸುಜಾತ ಶೆಟ್ಟಿಯವರನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಗೌರವದ ಸನ್ಮಾನಕ್ಕಾಗಿ ದಂಪತಿಗಳ ಜೊತೆ ಸನ್ಮಾನದ ಭಾಗ್ಯ ನಮ್ಮದು. ಆ ಹಿನ್ನೆಲೆಯಲ್ಲಿ ಶ್ರೀ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ಅವರ ಪತ್ನಿಯವರಾಗಿರುವಂತಹ ಸುಜಾತ ಶೆಟ್ಟಿ ತಮ್ಮನ್ನ ಗೌರವಪೂರ್ವಕವಾಗಿ ಸನ್ಮಾನದ ಹಿನ್ನೆಲೆಯಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ಇದೀಗ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರ ಕುರಿತಾದ ಧ್ವನಿ ಸುರುಳಿ ತಮ್ಮ ಮುಂದೆ. ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನ
ಶಾಸ್ತ್ರ, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ. ಕೆಲವು ವ್ಯಕ್ತಿಗಳು ತಮ್ಮ ಸಾಧನೆಗಳಿಂದ ಇತಿಹಾಸ ನಿರ್ಮಿಸುತ್ತಾರೆ ಮತ್ತು ಕೆಲವು ವ್ಯಕ್ತಿಗಳು ತಮ್ಮ ನಿಸ್ವಾರ್ಥ ಸೇವೆ, ಶಿಸ್ತು, ಪ್ರಾಮಾಣಿಕತೆ, ಮಾನವೀಯತೆ ಮತ್ತು ಸಮಾಜಮುಖಿ ಕಾರ್ಯಗಳಿಂದ ಜನಮಾನಸದಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವದ ಧೀಮಂತರಾದ ತಮ್ಮನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 33 ವರ್ಷ 9 ತಿಂಗಳು 15 ದಿನಗಳ ಆದರ್ಶ ಸೇವೆಯನ್ನು ಸಲ್ಲಿಸಿ 30 ಜೂನ್ 2026ರಂದು ಗೌರವಯುತವಾಗಿ ನಿವೃತ್ತಿ ಹೊಂದಿದ ಈ ಸುದಿನದಲ್ಲಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರು ಅತ್ಯಂತ ಗೌರವ, ಅಭಿಮಾನ ಹಾಗೂ ಸಂತೋಷದಿಂದ ಹುಟ್ಟೂರ ಅಭಿಮಾನದ ಸನ್ಮಾನ ನೀಡಿ ಅಭಿನಂದಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ಕುಂದಾಪುರ ತಾಲೂಕಿನ ಆಲೂರು ಗ್ರಾಮದ ಗೋಳಿಕಟ್ಟೆಯಲ್ಲಿ ಕೃಷಿಕ ದಂಪತಿಗಳಾದ ಶ್ರೀ ದುಗ್ಗಪ್ಪ ಶೆಟ್ಟಿ ಹಾಗೂ ಶ್ರೀಮತಿ ಮುತ್ತಮ್ಮ ಶೆಟ್ಟಿ ಅವರ 8 ಮಕ್ಕಳ ಪೈಕಿ ಕಿರಿಯ ಪುತ್ರರಾಗಿ ಜನಿಸಿದ ತಾವು ಬಾಲ್ಯದಿಂದಲೇ ಶಿಸ್ತು, ಪರಿಶ್ರಮ ಮತ್ತು ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಂಡು ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಿ ದೈಹಿಕ ಶಿಕ್ಷಣ ಕ್ಷೇತ್ರವನ್ನು ತಮ್ಮ ಜೀವನ ಧ್ಯೇಯವನ್ನಾಗಿ ಮಾಡಿಕೊಂಡಿದ್ದೀರಿ. 1992ರ ಸೆಪ್ಟೆಂಬರ್ 15ರಂದು ಹಾಸನ ಜಿಲ್ಲೆಯ ಹನುಮಂತಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದ ತಾವು ಕುಂದೂರು, ಕಿರಿಮಂಜೇಶ್ವರ, ಕಾಳಾವರ, ಗುಜ್ಜಾಡಿ ಸೇರಿದಂತೆ ಅನೇಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ ತಾಲೂಕು ದೈಹಿಕ ಶಿಕ್ಷಣ ಸಂಯೋಜಕರು, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ಕೊನೆಗೆ ಉಡುಪಿ ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ತಮ್ಮ ಸೇವೆಯುದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನಿಷ್ಕಲಂಕವಾಗಿ ಕರ್ತವ್ಯ ನಿರ್ವಹಿಸಿರುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಆದರ್ಶವಾಗಿದೆ. ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರ ಪ್ರಭಾರಿಯಾಗಿ, ತರಬೇತುದಾರರಾಗಿ ಹಾಗೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ, ಜೀವನ ಕೌಶಲ್ಯ, ಆಡಳಿತಾತ್ಮಕ ಕೌಶಲ್ಯ, ಆಡಳಿತಾತ್ಮಕ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 180ಕ್ಕೂ ಹೆಚ್ಚು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ತರಬೇತಿಗಳನ್ನು ನಡೆಸಿ ಸಾವಿರಾರು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿರುವುದು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ. ವಿದ್ಯಾರ್ಥಿಗಳ ಕಲಿಕೆ, ಕ್ರೀಡೆ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕಾಗಿ ಶಾಲಾ ಅವಧಿಯ ನಂತರವೂ ವಿಶೇಷ ತರಗತಿಗಳನ್ನು ನಡೆಸುವುದು, ಶಾಲೆ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವುದು, ದಾನಿಗಳ ಸಹಕಾರದಿಂದ ಶಾಲೆಗಳಿಗೆ ಕಟ್ಟಡ, ಅಡುಗೆ ಕೋಣೆ, ಸಭಾಂಗಣ, ಆವರಣ, ಗೋಡೆ ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು, ಸರ್ಕಾರದ ಯೋಜನೆಗಳು ಜಾರಿಯಾಗುವ ಮೊದಲೇ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಕಲ್ಪಿಸುವುದು ಮುಂತಾದ ಕಾರ್ಯಗಳು ತಮ್ಮ ಅಪರೂಪದ ಶಿಕ್ಷಣ ಸೇವೆಗೆ ಸಾಕ್ಷಿಯಾಗಿವೆ. ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ವಿಶಿಷ್ಟವಾಗಿದೆ. ತಮ್ಮ ಮಾರ್ಗದರ್ಶನದಲ್ಲಿ ಅನೇಕ ವಿದ್ಯಾರ್ಥಿಗಳು ಜಿಲ್ಲಾ, ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ಚದುರಂಗದಲ್ಲಿ ಯಾವುದೇ ಖಾಸಗಿ ತರಬೇತಿ ಇಲ್ಲದೆ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕಬಡ್ಡಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ, ಯೋಗ ತರಬೇತುದಾರರಾಗಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ವಿಶೇಷ ತರಬೇತಿ ಪಡೆದ ಶಿಕ್ಷಕರಲ್ಲಿ ಒಬ್ಬರಾಗಿ ಯೋಗ ಭೂಷಣ ಪ್ರಬೋಧ ಪ್ರಮಾಣ ಪತ್ರ ಪಡೆದಿರುವುದು ತಮ್ಮ ಬಹುಮುಖ ಪ್ರತಿಭೆಯನ್ನು ಪ್ರತಿಬಿಂಬಿಸುತ್ತದೆ. ಸಮಾಜ ಸೇವೆಯಲ್ಲಿ ತಾವು ಸದಾ ಮುಂಚೂಣಿಯಲ್ಲಿದ್ದೀರಿ. ರಕ್ತದಾನ ಶಿಬಿರಗಳು, ಸ್ವಚ್ಛತಾ ಅಭಿಯಾನಗಳು, ಯೋಗ ಶಿಬಿರಗಳು, ಯುವಜನ ಸಂಘಟನೆ, ಸಾರ್ವಜನಿಕ ಆರೋಗ್ಯ ಜಾಗೃತಿ, ವಿದ್ಯಾರ್ಥಿಗಳ ಶಿಕ್ಷಣ ಸಹಾಯ, ಶೈಕ್ಷಣಿಕ ದತ್ತಿ, ದೇವಾಲಯಗಳ ಜೀರ್ಣೋದ್ಧಾರ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮ ಅಮೂಲ್ಯ ಸೇವೆ ಅನನ್ಯವಾಗಿದೆ. ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಹುಟ್ಟೂರಿನ ಶಾಲೆಗಳಿಗೆ ಶಾಶ್ವತ ನಿಧಿ ಸ್ಥಾಪಿಸುವುದು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವುದು, ಶ್ರೀ ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಉದಾರ ದೇಣಿಗೆ ನೀಡುವುದು ಹಾಗೂ ನಿವೃತ್ತಿಯ ನಂತರವೂ ಸಮಾಜ ಸೇವೆಯನ್ನು ಜೀವನದ ಧ್ಯೇಯವಾಗಿಸಿಕೊಂಡಿರುವುದು ತಮ್ಮ ಉದಾತ್ತ ಹೃದಯದ ಪ್ರತೀಕವಾಗಿದೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ, ಶ್ರೀ ರಾಮೇಶ್ವರ ಯಕ್ಷಗಾನ ಕಲಾ ಸಂಘ, ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್, ಲಯನ್ಸ್ ಕ್ಲಬ್, ದೈಹಿಕ ಶಿಕ್ಷಕರ ಸಂಘ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಹಾಗೂ ಮಾರ್ಗದರ್ಶಕರಾಗಿ ಸಲ್ಲಿಸಿರುವ ಸೇವೆ ಸಮಾಜದಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ.
ಯಕ್ಷಗಾನ ಕಲಾವಿದರಾಗಿ, ಯೋಗ ಶಿಕ್ಷಕರಾಗಿ, ಕ್ರೀಡಾ ಸಂಘಟಕರಾಗಿ, ಆಡಳಿತಗಾರರಾಗಿ, ಲೇಖಕರಾಗಿ ಹಾಗೂ ಮಾನವೀಯ ಮೌಲ್ಯಗಳ ಪ್ರತಿರೂಪವಾಗಿ ತಾವು ಬದುಕಿದ ಜೀವನ ಯುವ ಪೀಳಿಗೆಗೆ ಆದರ್ಶವಾಗಿದೆ. ಕರ್ನಾಟಕ ಸರ್ಕಾರವು ತಮ್ಮ ಸೇವೆಯನ್ನು ಗುರುತಿಸಿ 2014ರ ಉಡುಪಿ ಜಿಲ್ಲಾ ಉತ್ತಮ ಪ್ರೌಢಶಾಲಾ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಸಮಸ್ತ ಆಲೂರು ಗ್ರಾಮಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಧರ್ಮಪತ್ನಿ ಶ್ರೀಮತಿ ಸುಜಾತ ಶೆಟ್ಟಿ, ಪುತ್ರ ಅಭಿಜಿತ್ ಶೆಟ್ಟಿ, ಪುತ್ರಿ ಅಶ್ವಿನಿ ಶೆಟ್ಟಿ, ಅಳಿಯ ನಿತಿನ್ ಶೆಟ್ಟಿ ಹಾಗೂ ಮೊಮ್ಮಗಳು ಆರ್ನಾ ಅವರೊಂದಿಗೆ ಸುಖಮಯ ಕುಟುಂಬ ಜೀವನ ನಡೆಸುತ್ತಿರುವ ತಾವು ಇಂದಿಗೂ ಹುಟ್ಟೂರಿನ ಅಭಿವೃದ್ಧಿಯೇ ತಮ್ಮ ಬದುಕಿನ ಧ್ಯೇಯವೆಂದು ಸಮಾಜದ ಪ್ರತಿಯೊಂದು ಕಾರ್ಯದಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದು ನಮ್ಮೆಲ್ಲರ ಅಭಿಮಾನವಾಗಿದೆ. ನಿಮ್ಮ ಸೇವೆ ಆದರ್ಶದ ಪ್ರತೀಕ. ನಿಮ್ಮ ಸಾಧನೆ ನಮ್ಮೆಲ್ಲರ ಹೆಮ್ಮೆ. ನಿಮ್ಮ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಸ್ಫೂರ್ತಿ. ದೇವರು ತಮಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಹಾಗೂ ಮತ್ತಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹಾರೈಸುತ್ತಾ ತಮ್ಮನ್ನು ಅತ್ಯಂತ ಗೌರವದಿಂದ ಹುಟ್ಟೂರ ಅಭಿಮಾನದ ಸನ್ಮಾನ ನೀಡಿ ಸನ್ಮಾನಿಸಲು ನಮಗೆ ಹೆಮ್ಮೆ ಮತ್ತು ಸಂತೋಷವಾಗಿದೆ. ಇಂತಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರು. ಶಿಕ್ಷಣ, ಶಿಸ್ತು ಮತ್ತು ಸೇವೆ, ಈ ಮೂರು ಮೌಲ್ಯಗಳನ್ನು ಬದುಕಿನುದ್ದಕ್ಕೂ ಸಾರಿದ ವ್ಯಕ್ತಿಗೆ ಇಂದಿನ ಈ ಸನ್ಮಾನ ನಮ್ಮೆಲ್ಲರ ಕೃತಜ್ಞತೆಯ ಪ್ರತೀಕ. ಶಿಕ್ಷಣ, ಶಿಸ್ತು, ಸೇವೆ ಎನ್ನುವುದು ಚಂದ್ರಶೇಖರ್ ಶೆಟ್ಟಿಯವರ ಒಂದು ಹೋರಾಟದ ಪ್ರಮುಖ ಧ್ಯೇಯ. ಶಿಕ್ಷಣ, ಶಿಸ್ತು, ಸೇವೆ. ಚಂದ್ರಶೇಖರ್ ಶೆಟ್ಟಿಯವರಂದರೆ ಶಿಕ್ಷಣ, ಶಿಸ್ತು, ಸೇವೆ ಆ ರೀತಿಯ ಬದುಕನ್ನ ಸಾಗಿಸಿದವರು. ಅವರಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳ ಅಭ್ಯಾಗತರ ನೇತೃತ್ವದಲ್ಲಿ ಇದೀಗ ಹುಟ್ಟೂರ ಸನ್ಮಾನ ಅಭಿಮಾನದ ಸನ್ಮಾನ. ಪೂರ್ಣ ಸೇವಾ ಸಿಂಚನ. ಹುಟ್ಟೂರ ಅಭಿಮಾನದ ಸನ್ಮಾನ. ಪೂರ್ಣ ಸೇವಾ ಸಿಂಚನ. ಎಲ್ಲ ಗೌರವಾನ್ವಿತ ಬಂಧುಗಳು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೂರಿನ ಹೆಮ್ಮೆಯ ಗೌರವಾನ್ವಿತರು ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರು ನಮ್ಮ ಈ ಭಾಗದ ಹುಟ್ಟೂರಿಗೆ ಗೌರವದ ಸ್ಥಾನವನ್ನು ತಂದುಕೊಟ್ಟವರು. ನಮ್ಮ ಪ್ರೀತಿಯ ಅಭಿಮಾನದ ಸನ್ಮಾನ ಸ್ವೀಕರಿಸಿದಂತ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರಿಗೆ ಹಾಗೆ ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಶೆಟ್ಟಿಯವರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಇದೀಗ ವಿವಿಧ ಸಂಘ ಸಂಸ್ಥೆಯವರ ಸನ್ಮಾನ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರಿಗೆ. ಪ್ರಥಮತವಾಗಿ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇವರ ನೇತೃತ್ವದಲ್ಲಿ ಇದೀಗ ಸನ್ಮಾನ. ದಯವಿಟ್ಟು ಬಿಲ್ಲವ ಸಮಾಜ ಸೇವಾ ಸಂಘಟನೆಯವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಗೌರವಾನ್ವಿತರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಂತರದ ಸಿದ್ಧತೆಯಲ್ಲಿ ಬಂಟರೆಯಾನೆ ನಾಡುವರ ಸಂಘ ಆಲೂರು ಇವರ ನೇತೃತ್ವದಲ್ಲಿ ಇದೀಗ ನಂತರದ ಹಂತದಲ್ಲಿ ಸನ್ಮಾನ ನಡೆಯಲಿಕ್ಕಿದೆ. ಪ್ರಥಮವಾಗಿ ಬಿಲ್ಲವ ಸಮಾಜ ಸೇವಾ ಸಂಘ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ವೇದಿಕೆ ಮೇಲ್ಭಾಗಕ್ಕೆ ಬಂದು ಗೌರವಾನ್ವಿತರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇದರ ನೇತೃತ್ವದಲ್ಲಿ ಗೌರವಾನ್ವಿತರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಸನ್ಮಾನ. ಹುಟ್ಟೂರು ಸನ್ಮಾನದ ಈ ಅಭಿಮಾನದ ವೇದಿಕೆಯಲ್ಲಿ ಇದೀಗ ಸರ್ವರಿಗೂ ವಂದನೆಗಳು.
ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರಿಗೂ ವಂದಿಸಿಕೊಳ್ಳುತ್ತಾ, ನಮ್ಮೂರಿನ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ರವರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಸತತ 4 ದಶಕಗಳ ಯಶಸ್ವಿ ಸೇವೆಯನ್ನ ಸಲ್ಲಿಸಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗೆ ಪ್ರಸ್ತುತ ಸೇವಾ ನಿವೃತ್ತಿಯನ್ನ ಹೊಂದಿದ್ದು ನಮ್ಮೂರಿನ ಹಲವಾರು ಸಂಘ ಸಂಸ್ಥೆಗಳ ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ನಮ್ಮ ಸಮಾಜದೊಂದಿಗೂ ಕೂಡ ನಿಕಟ ಸಂಪರ್ಕ ಹೊಂದಿರ್ತಾರೆ. ಶ್ರೀಯುತರಿಗೂ ಬಿಲ್ಲವ ಸಮಾಜ ಸೇವಾ ಸಂಘದಿಂದ ಗೌರವ ಸನ್ಮಾನವನ್ನ ಅರ್ಪಿಸಲು ನಾವು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಹರ್ಕೂರಿನ ಸರ್ವ ಸದಸ್ಯರು ಜೊತೆಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಗೌರವ ಸನ್ಮಾನವನ್ನ ತಮಗೆ ಅರ್ಪಿಸಿಕೊಳ್ತಾ ಇದ್ದೇವೆ. ಪೂರ್ಣ ಸೇವಾ ಸಿಂಚನ ಹುಟ್ಟೂರು ಅಭಿಮಾನದ ಸನ್ಮಾನದ ವೇದಿಕೆಯಲ್ಲಿ ಶ್ರೀ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರನ್ನ ಗೌರವಿಸಿದಂತ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇದರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ವಂದನೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಸನ್ಮಾನಕ್ಕಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಬಂಟರೆಯನೆ ನಾಡವರ ಸಂಘ ಹರ್ಕೂರು ಆಲೂರು ಹರ್ಕೂರು ಬಂಟರೆಯನೆ ನಾಡವರ ಸಂಘದ ವತಿಯಿಂದ ಇದೀಗ ಶ್ರೀ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ ಇದೀಗ ಸನ್ಮಾನ. ಬಂಟರೆಯನೆ ನಾಡವರ ಸಂಘ ಆಲೂರು ಹರ್ಕೂರು ಇದರ ನೇತೃತ್ವದಲ್ಲಿ ನಮ್ಮ ಭಾಗದ ಹುಟ್ಟೂರಿನ ಹೆಮ್ಮೆಯ ಗೌರವಾನ್ವಿತರು ಸುಪುತ್ರರು ಆಗಿರುವಂತಹ ಶ್ರೀ ಚಂದ್ರಶೇಖರ್ ಶೆಟ್ಟಿ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರಿಗೆ ಗೌರವಾರ್ಪಣೆಯ ಕಾರ್ಯಕ್ರಮ. ಪೂರ್ಣ ಸೇವಾ ಸಿಂಚನ ಹುಟ್ಟೂರು ಅಭಿಮಾನದ ಸನ್ಮಾನದ ಹಿನ್ನೆಲೆಯಲ್ಲಿ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರನ್ನು ಗೌರವಿಸಿದಂತ ಆಲೂರು ಹರ್ಕೂರು ಬಂಟರೆಯನ ನಾಡವರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಗೌರವದ ಸನ್ಮಾನಕ್ಕಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ ಭಾಗದ ಹೆಮ್ಮೆಯ ಪ್ರತಿಷ್ಠಾನ RGB ಪ್ರತಿಷ್ಠಾನ ಇದರ ಗೌರವಾನ್ವಿತ ಪದಾಧಿಕಾರಿಗಳು ವೇದಿಕೆ ಮೇಲ್ಭಾಗಕ್ಕೆ ಬಂದು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಸನ್ಮಾನದ ಸಿದ್ಧತೆಯಲ್ಲಿ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಲೂರು ಮತ್ತು ಸ್ನೇಹ ನವೋದಯ ಸ್ವಸಹಾಯ ಸಂಘ ಆಲೂರು ಇದರ ನೇತೃತ್ವದಲ್ಲಿ ಮುಂದಿನ ಹಂತದಲ್ಲಿ ಸನ್ಮಾನ ನಡೆಯಲಿಕ್ಕಿದೆ. ದಯವಿಟ್ಟು ಸಿದ್ಧತೆಯಲ್ಲಿ ಇರಬೇಕು. ಇದೀಗ ನಮ್ಮ ಭಾಗದ ಹೆಮ್ಮೆಯ ಸಂಘಟನೆ RGB ಪ್ರತಿಷ್ಠಾನ ಇವರ ನೇತೃತ್ವದಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ. ಹುಟ್ಟೂರ ಅಭಿಮಾನದ ಸನ್ಮಾನ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರ ವತಿಯಿಂದ ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನದ ಸನ್ಮಾನ. ನಮ್ಮ ಭಾಗದ ಹೆಮ್ಮೆಯ ಸಂಘಟನೆ RGB ಪ್ರತಿಷ್ಠಾನ ಇದರ ನೇತೃತ್ವದಲ್ಲಿ ಇದೀಗ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಸನ್ಮಾನ.
ಗೌರವದ ಸನ್ಮಾನ ನಡೆಸಿದಂತ RGB ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ವಂದನೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಗೌರವದ ಸನ್ಮಾನ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಲೂರು ಹಾಗೂ ಸ್ನೇಹ ನವೋದಯ ಸಂಘ ಆಲೂರು ಇವರ ನೇತೃತ್ವದಲ್ಲಿ ಇದೀಗ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಸನ್ಮಾನ. ಪ್ರಶಾಂತ್ ಕುಲಾಲ್ರು. ಈ ನಡುವೆ ವೈಯಕ್ತಿಕವಾಗಿ ಗೌರವಿಸಿದಂತ ಶ್ರೀಯುತ ಸತೀಶ್ ಕುಮಾರ್ ಹೆಗಡೆ ಹಳ್ಳಿ ಉದ್ಯಮಿಗಳು ಇವರಿಗೂ ಸಹ ಚಂದ್ರಶೇಖರ್ ಶೆಟ್ಟಿ ಗೋಳಿಕೆರೆ ಉದ್ಯಮಿಗಳು ಇವರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದೀಗ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಲೂರು ಮತ್ತು ಸ್ನೇಹ ನವೋದಯ ಸಂಘ ಆಲೂರು ಇವರ ನೇತೃತ್ವದಲ್ಲಿ ನಮ್ಮ ಹೆಮ್ಮೆಯ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಸನ್ಮಾನ. ಸಂಘಟನೆ ಪದಾಧಿಕಾರಿಗಳು ಮುಂಭಾಗದಲ್ಲಿ ಸಿದ್ಧರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಸಂಘಟನೆ ಪದಾಧಿಕಾರಿಗಳು ಗೌರವದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಸ್ನೇಹ ನವೋದಯ ಸಂಘ ಈ ಎರಡು ಸಂಘಟನೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಸನ್ಮಾನಕ್ಕಾಗಿ ಗೌರವದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಲ್ಪತರು ಕಲಾವಿದರು ಆಲೂರು ಇವರ ನೇತೃತ್ವದಲ್ಲಿ ಇದೀಗ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಗೌರವದ ಸನ್ಮಾನ. ಮುಂದಿನ ಸಿದ್ಧತೆಯಲ್ಲಿ ವೈಯಕ್ತಿಕವಾಗಿ ಡಾಕ್ಟರ್ ಪೌರವ್ ಶೆಟ್ಟಿ ವೈದ್ಯಾಧಿಕಾರಿಗಳು ಶ್ರೀ ಮುಕಾಂಬಿಕಾ ಕ್ಲಿನಿಕ್ ಆಲೂರು ಮುಂದಿನ ಸಿದ್ಧತೆಯಲ್ಲಿ ನೆಲೆಯಲ್ಲಿ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಡಾಕ್ಟರ್ ಪೌರವ್ ಶೆಟ್ಟಿ ವೈದ್ಯಾಧಿಕಾರಿಗಳು ಮುಕಾಂಬಿಕಾ ಕ್ಲಿನಿಕ್ ಆಲೂರು ಇವರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದೀಗ ನಮ್ಮ ಭಾಗದ ಹೆಮ್ಮೆಯ ಸಂಘಟನೆ ಕನ್ನಡದ ರಕ್ಷಣೆಗಾಗಿ ನೆಲೆ ನಿಂತಿರುವ ಸಂಘಟನೆ ಕಲ್ಪತರು ಕಲಾವಿದರು ಆಲೂರು ಇವರ ನೇತೃತ್ವದಲ್ಲಿ ಇದೀಗ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಗೌರವದ ಸನ್ಮಾನ. ಗೌರವದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಕಲ್ಪತರು ಕಲಾವಿದರು ಆಲೂರು ಈ ಸಂಘಟನೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ವಂದನೆ ಅಭಿನಂದನೆಯನ್ನ ಸಲ್ಲಿಸ್ತಾ ವೈಯಕ್ತಿಕ ನೆಲೆಯಲ್ಲಿ ಗೌರವದ ಸನ್ಮಾನದ ಹಿನ್ನೆಲೆಯಲ್ಲಿ ಶ್ರೀಯುತ ಸುರೇಂದ್ರ ಯಕ್ಷಗಾನ ಕಲಾವಿದರು ಆಲೂರು ತಮ್ಮನ್ನ ಗೌರವಪೂರ್ವಕವಾಗಿ ವೈಯಕ್ತಿಕ ನೆಲೆಯಲ್ಲಿ ಸನ್ಮಾನದ ಹಿನ್ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸೇವಾ ಸಿಂಚನ ಹುಟ್ಟು
ನೆಲೆಯಲ್ಲಿ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಶ್ರೀಯುತ ಸುರೇಂದ್ರ ಯಕ್ಷಗಾನ ಕಲಾವಿದರು ಹಾಗೆ ಯಕ್ಷಗಾನದ ಗುರುಗಳು ತಮಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಗೌರವದ ವೈಯಕ್ತಿಕ ನೆಲೆಯ ಸನ್ಮಾನದ ಹಿನ್ನೆಲೆಯಲ್ಲಿ ರಘುರಾಮ್ ಸಿಜೆ ಸ್ಟುಡಿಯೋ ಆಲೂರು ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ವೈಯಕ್ತಿಕ ನೆಲೆಯಲ್ಲಿ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ರಘುರಾಮ್ ಸಿಜೆ ಸ್ಟುಡಿಯೋ ಆಲೂರು ಇವರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಆಲೂರು ಹುಟ್ಟೂರು ಸಮಸ್ತ ಗ್ರಾಮಸ್ಥರ ಪೂರ್ಣ ಸೇವಾ ಸಿಂಚನ ಹುಟ್ಟೂರು ಅಭಿಮಾನದ ಸನ್ಮಾನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳನ್ನ ಈಗಾಗಲೇ ಎಲ್ಲ ಗೌರವಾನ್ವಿತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸುವುದರ ಜೊತೆಗೆ ವಿವಿಧ ಸಂಘಟನೆಯವರು ವೈಯಕ್ತಿಕ ನೆಲೆಯಲ್ಲಿ ಸನ್ಮಾನಿಸುವುದರ ಜೊತೆಗೆ ಅದ್ಭುತವಾಗಿ ಸನ್ಮಾನದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತೆ ಎಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸ್ತಾ ಸನ್ಮಾನದ ಹಿನ್ನೆಲೆಯಲ್ಲಿ ಗೌರವದ ನುಡಿ ಮಂಟಪಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಇವರನ್ನ. ಅಧಿಕಾರಿ ಬರಲಿಕ್ಕೆ ಅವರ ಸಹಾಯ ಕೂಡ ಇದೆ. ಸೊ ಸೊರಕೆಯವ್ರ ಹತ್ರ ಒಂದು ಕೆಲಸ ಆಗಬೇಕಾಗಿತ್ತು, ನನಗೆ ಗೋಪಾಲ್ ಪೂಜಾರರು ಮಾಡಿಕೊಟ್ಟಿದ್ರು. ಸೊ ಅವರನ್ನು ಮರೀಲಿಕ್ಕೆ ಸಾಧ್ಯ ಇದೆಯಾ? ಮೊನ್ನೆ ಅವರಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ಒಂದು ಸ್ನೇಹಕೂಟಕ್ಕೆ ಬಂದು ಸುಮಾರು 1 ಗಂಟೆ ಇದ್ದು ನನ್ನನ್ನು ಆಶೀರ್ವದಿಸಿ ಹೋಗಿದ್ದಾರೆ. ಅವರನ್ನು ಕೂಡ ನೆನಪಿಸ್ಕೊಳ್ತೇನೆ. ಹಾಗೆ ಗುರುರಾಜ್ ಗಂಟೆಹೊಳೆಯವರು ಕೂಡ, ಅವರು ಕೂಡ ಮೊನ್ನೆ ಬಂದಿದ್ದರು. ಅವರೇ ಫೋನ್ ಮಾಡ್ತಾರೆ ಕೆಲವು ಸಾರಿ ಮಾಡಿ. ನಮ್ಮ ಧಾರವಾಡದ ಫ್ರೆಂಡ್ಸ್ ಎಲ್ಲ ಅವರನ್ನು ಫ್ಯಾನ್ ಆಗಿಬಿಟ್ಟಿದ್ರು. ಅಷ್ಟು ಒಂದು ಸರಳವಾಗಿ ಜನರ ಜೊತೆ ಮಾತಾಡುವಂಥ ಅವರನ್ನು ಕೂಡ ನೆನೆಸ್ಕೊಳ್ತೇನೆ. ಹಾಗೆ ನನ್ನೂರಿನಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆದಂಥ ಮಂಜೇಶ್ ಶೆಟ್ಟಿಯವರ ಅವರ ಕಾಣಿಕೆ ಕೂಡ ಇದೆ. ಶ್ರೀಮತಿ ಇಂದಿರಾ ಶೆಟ್ಟಿಯವರು ಕೂಡ, ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ಅವರು ಸಹಾಯ ಮಾಡದೇ ಇದ್ರು ಕೂಡ ಒಂದು ಶಾಲೆಗೆ ಅನುದಾನ ಕೊಡಲಿಕ್ಕೆ ಅಥವಾ ಒಂದು ಸಪೋರ್ಟ್ ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕೆ ಅವರದ್ದೆಲ್ಲ ಸಪೋರ್ಟ್ ಬೇಕು. ಹಾಗೆ ಗ್ರಾಮ ಪಂಚಾಯತ್ ವಿಷಯಕ್ಕೆ ಬಂದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಎಲ್ಲರೂ ಕೂಡ, ಅದು ಉಪಾಧ್ಯಕ್ಷರಾದ ರವಿ ಶೆಟ್ಟಿ ಇರ್ಬೋದು, ಅಧ್ಯಕ್ಷರಾದ ಸುಬ್ಬಣ್ಣ ಶೆಟ್ಟಿ ಇರ್ಬೋದು, ರತ್ನಾಚಾರ್ಯ ಇರ್ಬೋದು, ಹಿಂದೆ ಹಳ್ಳಿರ ಸಂಜು ಪೂಜಾರ್ ಇರ್ಬೋದು, ಎಲ್ಲರೂ ಕೂಡ ರಾಜೇಶ್ ದೇವಾಡಿಗರ ಒಂದು ಸಪೋರ್ಟ್ ಹೇಳಲಿಕ್ಕೆ ಸಾಕಾಗ್ತಾ ಇಲ್ಲ. ಆ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸದಸ್ಯರು ಕೂಡ ನನ್ನೂರ ಕೆಲಸಕ್ಕೆ ಏನಾದರೂ ಸಮಾಜ ಸೇವೆ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಾನು ಹುಟ್ಟಾಕಿದ್ದು ಅಂತ ಹೇಳ್ತಾ ಇಲ್ಲ, ನಾನು ಇದ್ದಿದ್ದು ಒಂದು ರಾಜೀವ್ ಗಾಂಧಿ ಯುವ ಶಕ್ತಿ ಸಂಘ, ಅದು ಗೌರ್ಮೆಂಟ್ ಮಾಡಿದ್ದು. ಎಲ್ಲ ಹೇಳ್ತಾರೆ ಚಂದ್ರಶೇಖರ್ ಶೆಟ್ಟಿ ಅವರು ಸಂಘ ಸಂಸ್ಥೆ ಮಾಡ್ತಾ ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. ನಾನು ಮಾಡಿದ್ದಲ್ಲ ಅದು. ರಾಜೀವ್ ಗಾಂಧಿ ಯುವ ಶಕ್ತಿ ಸಂಘ DK ಶಿವಕುಮಾರ್ ಅವರು ಸಹಕಾರಿ ಸಚಿವರಿದ್ದಾಗ ಇಡೀ ರಾಜ್ಯದಾದ್ಯಂತ ಮಾಡಿ ನನ್ನನ್ನು ಕುಂದಾಪುರ ತಾಲೂಕಿನ ನೋಡಲ್ ಮಾಡಿ 4ರಿಂದ 5 ಬಾರಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಅವರು 1-2 ಫೋನ್ ನನಗೆ ಮಾಡಿದರು. ಅವತ್ತು ಮೇ ಬಿ ಅದು 97 ಆಗಿರ್ಬೋದು. ಸೊ ಅದೊಂದು ಸಂಘಟನೆ ಮಾಡಿ ಕನಸನ್ನು ಕಂಡು ಆಮೇಲೆ ಅದು ಹೋಯಿತು. ಹಾಗೆ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಇರಲಿ, ಯಕ್ಷಗಾನ ಸಂಘ ಇರಲಿ, ಇವತ್ತು ನಾನು ಸ್ವಲ್ಪ ಇಲ್ಲಿ ಮಾತಾಡಲಿಕ್ಕೆ, ನಿರ್ಭಯವಾಗಿ ಮಾತಾಡಲಿಕ್ಕೆ ಯಕ್ಷಗಾನ ಸಂಘವು ಕೂಡ ಒಂದು ಕಾರಣ ಆಗ್ತದೆ. ಆ ನೆಲೆಯಲ್ಲಿ ನಮ್ಮ ಗುರುಗಳಾದ ನಾನು ಸುರೇಂದ್ರ ಅವರನ್ನು ನಾನು ಗೌರವಪೂರ್ವಕವಾಗಿ ಗುರುಗಳಾಗಿ ನಾನು ಈ ಸಂದರ್ಭದಲ್ಲಿ ವಂದಿಸಿಕೊಳ್ತೇನೆ. ಮತ್ತು ಆ ಸಂಘದ ಎಲ್ಲ ಪದಾಧಿಕಾರಿಗಳು, ನಾವು ಹಕ್ಲಾಡಿಯಲ್ಲಿ ಆಟ ಮಾಡಿದ್ದೇವೆ, ಪಡುಕೋಣೆ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಒಂದು ನೈಟ್ ಆಟ ಮಾಡಿದ್ದೇವೆ. ಮುತ್ತಣ್ಣಗಡೆಯವರು ಬಂದು ನಮ್ಮ ಬೆನ್ನನ್ನು ತಟ್ಟಿ ಹೋಗಿದ್ದಾರೆ. ಕಿರ್ಮಿಂಗೇಶ್ವರದಲ್ಲಿ ಟಿಕೆಟ್ ಮಾಡಿ ನಾವು ನಮ್ಮ ಒಂದು ಊರಿನ ಸಂಘ ಮಾಡಿದ್ದೇವೆ. ಹಾಗೆ ಆ ಸಂಘದಲ್ಲಿ ನಾವು 2 ವರ್ಷ ನಾನು ಅಧ್ಯಕ್ಷ ಆಗಿದ್ದಾಗ ವಾರ್ಷಿಕೋತ್ಸವ ಮಾಡಿಬಿಟ್ಟು 10-12 ಜನ ಅವರಷ್ಟೇ 5,000 ಸಾವಿರ ಕೊಟ್ಟಂಥ ಮಿತ್ರರು ಎಲ್ಲ ಇಲ್ಲೇ ಇದ್ದಾರೆ. ಅದನ್ನು ಉಳಿದ ಹಣದಲ್ಲಿ ದೇವಸ್ಥಾನಕ್ಕೆ ಕೊಡುವುದಂತ ನಾವು FD ಮಾಡಿ ಇಟ್ಟಿದ್ದೇವೆ. ಅಂದರೆ ಈ ರೀತಿ ಕೆಲಸಗಳೆಲ್ಲ ಕೂಡ ನಮ್ಮನ್ನು ಮೇಲೆತ್ತರಕ್ಕೆ ತರುವಲ್ಲಿ ಸಹಕಾರಿ ಆಗ್ತದೆ. ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಂತ ಸಾಧಾರಣ ಒಂದು 20 ಮಕ್ಕಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಪೋರ್ಟ್ ಮಾಡಿ, ಅಂದರೆ ಅಚೀವ್ ಮಾಡಿದ ಮಕ್ಕಳಿಗೆ ನಾವು ಅವರಿಗೆ ಸನ್ಮಾನಿಸಿ ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದೇವೆ. ನಾನು ಹೇಳೋದು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಂಘ ಸಂಸ್ಥೆಯಲ್ಲಿ ಇದ್ದಾಗ ಮಾತ್ರ ಊರಿಗೆ ಸಹ ಮಾಡಲಿಕ್ಕೆ ಆಗ್ತದೆ. ಸಂಘ ಸಂಸ್ಥೆ ಕಟ್ಟಿಕೊಳ್ಳುವುದು ವೈಯಕ್ತಿಕವಾಗಲ್ಲ,
ನಾವು ಶೈನ್ ಆಗ್ಲಿಕ್ಕಲ್ಲ, ಅಲ್ಲಿ ದುಡಿಲಿಕ್ಕೆ. ಇವತ್ತು ನೋಡಿ, ಸಂಘಟನೆ ಮಾಡಿದಾಗ ಈ ಕೆಲಸ ಆಗ್ತದೆ. ಆದ್ರಿಂದ ನನ್ನೂರಿನ ಎಲ್ಲ ಸಂಘಟನೆಯವರು ಒಂದೊಂದು ಕಾರ್ಯಕ್ರಮ ಮಾಡೋಣ. 4 ಬ್ಲಡ್ ಕ್ಯಾಂಪ್ ಇಲ್ಲೇ ಆಗಿದೆ, 3 ಬ್ಲಡ್ ಕ್ಯಾಂಪ್ ಹೊರಗಾಗಿದೆ. ಬ್ಲಡ್ ಕ್ಯಾಂಪಿನ ಮಹತ್ವವನ್ನು ನಾವು ತಿಳಿದಾಗ ನಮ್ಮನೆಯವರಿಗೆ 1 ಲೀಟರ್ ಬ್ಲಡ್ ಬೇಕಾಗಬೇಕು, ಆವಾಗ ಮಾತ್ರ ನಮ್ಗೆ ಅದ್ರ ಮಹತ್ವ ಗೊತ್ತಾಗ್ತದೆ. ಸೊ ಆ ನೆಲೆಯಲ್ಲಿ ಅದಕ್ಕೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯವರ ತನಕ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನನ್ನ ಊರಲ್ಲಿ ನಾನು ಈ ಒಂದು ಸನ್ನಿವೇಶದಲ್ಲಿ ಮೈಕ್ ಹಿಡ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಯಾರಾದರೂ ಬಿಟ್ಟಿದ್ದಿದ್ರೆ ದಯಮಾಡಿ ಬೇಜಾರು ಮಾಡಬೇಡಿ. ಹಾರ್ಟಲ್ಲಿ ಎಲ್ಲರೂ ನನಗೆ ತುಂಬಿಕೊಂಡಿದ್ದಾರೆ, ಆಲೂರು. ನಾನು ಎಲ್ಲೋದ್ರೂ ಕೂಡ ನನ್ನ ಹೆಸರಲ್ಲಿ ಚಂದ್ರಶೇಖರ್ ಶೆಟ್ಟಿ ಅಷ್ಟೇ ಇರೋದು. ಚಂದ್ರಶೇಖರ್ ಶೆಟ್ಟಿ ಆಲೂರು ಚಂದ್ರಶೇಖರ್ ಶೆಟ್ಟಿ ಅಂತಲೇ ನಾನು ಇಡೀ ರಾಜ್ಯದಲ್ಲಿ ಹೋದಾಗ ಕೂಡ ಟ್ರೈನಿಂಗ್ PPTಯಲ್ಲಿ ಕೂಡ ಅದನ್ನೇ ಹಾಕಿದೆ, ಯಾಕಂದರೆ ನನ್ನೂರ ಹೆಸರು ಬರಬೇಕು ಅಂತ. ಸೊ ಆ ನೆಲೆಯಲ್ಲಿ ನಾನು ಊರಿನ ಸಮಸ್ತರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಂಡು ಇವತ್ತು ಕರೆದು ಈ ಒಂದು ಇವರ ಸಮ್ಮುಖದಲ್ಲಿ ಮತ್ತು ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಒಂದು ಗೌರವಿಸಿದ್ದಕ್ಕೆ ಇದಕ್ಕೆ ನನಗೆ ಕೊಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ನಾನು ನಿಮಗೆ ಕರಜೋಡಿಸಿ ಒಂದು ನಮಸ್ಕಾರ ಮಾತ್ರ ಮಾಡಬಹುದಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹುಟ್ಟೂರ ಅಭಿಮಾನದ ಸನ್ಮಾನ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರ ವತಿಯಿಂದ ಶ್ರೀ ಎ ಸಂಜೀವ ಪೂಜಾರಿ, ನಿವೃತ್ತ ವ್ಯವಸ್ಥಾಪಕರು, ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್. ಆದರಣೀಯರೇ, ತಮ್ಮ 37 ವರ್ಷ 5 ತಿಂಗಳು 5 ದಿನಗಳ ಸಾರ್ಥಕ ಹಾಗೂ ನಿಷ್ಕಳಂಕ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ದಿನಾಂಕ 31 ಜುಲೈ 2026ರಂದು ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ವ್ಯವಸ್ಥಾಪಕರ ಹುದ್ದೆಯಿಂದ ಗೌರವಯುತವಾಗಿ ನಿವೃತ್ತರಾಗುತ್ತಿರುವ ಈ ಅವಿಸ್ಮರಣೀಯ ಸಂದರ್ಭದಲ್ಲಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರ ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ಅಭಿನಂದಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಭೂಮಾಲೀಕರು ಹಾಗೂ ಕೃಷಿಕರಾದ ಶ್ರೀ ಕೃಷ್ಣ ಪೂಜಾರಿ ನಾವುಂದ ಮತ್ತು ಶ್ರೀಮತಿ ಮಂಜಿ ಪೂಜಾರಿ ಆಲೂರು ಅವರ ಸುಪುತ್ರರಾಗಿ ಜನಿಸಿದ ತಾವು 3 ಸಹೋದರಿಯರ ಏಕೈಕ ಸಹೋದರರಾಗಿ ಕುಟುಂಬದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದಿರಿ. ಧರ್ಮಪತ್ನಿ ಶ್ರೀಮತಿ ಸುಮಿತ್ರ ಪೂಜಾರಿ ಹಾಗೂ 2 ಪುತ್ರಿಯರೊಂದಿಗೆ ಆದರ್ಶ ಕುಟುಂಬ ಜೀವನ ನಡೆಸುತ್ತಿರುವುದು ಶ್ಲಾಘನೀಯ. ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 19 ವರ್ಷಗಳ ಕಾಲ ವ್ಯವಸ್ಥಾಪಕರಾಗಿ ಅತ್ಯುತ್ತಮ ನಾಯಕತ್ವ ನೀಡಿದ್ದೀರಿ. ತಾವು ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ 2700 ಸದಸ್ಯರಿದ್ದರೆ ಇಂದು ಅದು 5715 ಸದಸ್ಯರಿಗೆ ಏರಿಕೆಯಾಗಿದೆ. ಆಗ 2,24,00,000 ರೂಪಾಯಿ ಇದ್ದ ಠೇವಣಿಗಳು ಇಂದು 44,63,00,000 ರೂಪಾಯಿಗೆ ಹೆಚ್ಚಳಗೊಂಡಿವೆ. ಸದಸ್ಯರಿಗೆ ನೀಡಿದ ಸಾಲ 2,79,00,000 ರೂಪಾಯಿಯಿಂದ 56 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ತಮ್ಮ ದೂರದೃಷ್ಟಿ, ಪ್ರಾಮಾಣಿಕತೆ, ಸಮರ್ಥ ಆಡಳಿತ ಹಾಗೂ ಅಚಲ ಪರಿಶ್ರಮದ ಸ್ಮರಣೀಯ ಸಾಧನೆಯಾಗಿದೆ. ಅಷ್ಟೇ ಅಲ್ಲದೆ ಕೇವಲ 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬ್ಯಾಂಕಿಗೆ ಸುಸಜ್ಜಿತ, ಹವಾನಿಯಂತ್ರಿತ 2 ಅಂತಸ್ತಿನ ಸುಂದರ ನೂತನ ಕಟ್ಟಡ ನಿರ್ಮಾಣದ ನೇತೃತ್ವ ವಹಿಸಿ ಅದನ್ನು ಯಶಸ್ವಿಯಾಗಿ ಸಾಕಾರಗೊಳಿಸಿರುವುದು ತಮ್ಮ ಆಡಳಿತ ವೈಖರಿ ಹಾಗೂ ಅಭಿವೃದ್ಧಿ ಚಿಂತನೆಯ ಜೀವಂತ ಸಾಕ್ಷಿಯಾಗಿದೆ. ತಾವು ಕೇವಲ ಬ್ಯಾಂಕಿನ ವ್ಯವಸ್ಥಾಪಕರಾಗಿಯೇ ಅಲ್ಲದೆ ಊರಿನ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಸದಾ ಮುಂಚೂಣಿಯಲ್ಲಿದ್ದೀರಿ. ಮುಡೂರ ಹೈಗುಳಿ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಮಾರಿಕಾಂಬಾ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಭಕ್ತರ ಕನಸಿನ ಸುಂದರ ದೇವಾಲಯಗಳನ್ನು ನಿರ್ಮಿಸುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದೀರಿ. ಪ್ರಸ್ತುತ ಶ್ರೀ ರಾಮೇಶ್ವರ ದೇವಸ್ಥಾನ ಆಲೂರು ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಯಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯಾಗಿದೆ. ಆಲೂರಿನಲ್ಲಿ ನಡೆಯುವ ಅನೇಕ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ತನು ಮನ ಧನಗಳಿಂದ ಸಹಕಾರ ನೀಡಿ ಯಶಸ್ಸಿನ ಬೆನ್ನೆಲುಬಾಗಿರುವುದು ತಮ್ಮ ಉದಾತ್ತ ವ್ಯಕ್ತಿತ್ವದ ಪ್ರತೀಕವಾಗಿದೆ. ನನ್ನ ಯಶಸ್ಸಿನ ಬೆನ್ನೆಲುಬು ನನ್ನ ಬ್ಯಾಂಕಿನ ಸಹೋದ್ಯೋಗಿಗಳು ಎಂದು ವಿನಯದಿಂದ ಹೇಳುವ ತಮ್ಮ ಸರಳತೆ, ನಿಷ್ಪಕ್ಷಪಾತತೆ, ನಿಷ್ಕಳಂಕ, ಸೇವಾಭಾವ, ಸಚ್ಚಾರಿತ್ರ್ಯ ಹಾಗೂ ಮಾನವೀಯ ಗುಣಗಳು ಎಲ್ಲರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿವೆ.
ಕೃಷಿಯೇ ಪಂಚಪ್ರಾಣವೆಂದು ಭಾವಿಸಿರುವ ತಾವು ನಿವೃತ್ತಿಯ ನಂತರ ಕೃಷಿಯೊಂದಿಗೆ ಜೀವನವನ್ನು ಅರ್ಥಪೂರ್ಣವಾಗಿ ಸಾಗಿಸುವ ಮಹದಾಸೆಯನ್ನು ಹೊಂದಿರುವುದು ಸಂತಸದ ವಿಷಯವಾಗಿದೆ. ಆ ಕನಸು ನನಸಾಗಿ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿದ ದೀರ್ಘ ನಿವೃತ್ತಿ ಜೀವನ ತಮ್ಮದಾಗಲಿ ಎಂದು ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರು ಹೃತ್ಪೂರ್ವಕವಾಗಿ ಹಾರೈಸುತ್ತಾರೆ. ತಮ್ಮ ಸೇವೆ ಚಿರಸ್ಮರಣೀಯ, ತಮ್ಮ ಸಾಧನೆ ನಮಗೆ ಸದಾ ಪ್ರೇರಣೀಯ. ಇಂತಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರು. ಗೌರವದ ಶ್ರೀಯುತ ಎಸ್ ಸಂಜೀವ ಪೂಜಾರಿಯವರನ್ನ ಗೌರವಿಸಬೇಕಾಗಿ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಿರುವಂತಹ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಭಾಗದ ಅದ್ಭುತ ವ್ಯಕ್ತಿ ಶ್ರೀಯುತ ಎಸ್ ಸಂಜೀವ ಪೂಜಾರಿಯವರು ಅನೇಕ ಸಾಮಾಜಿಕ ಕೈಂಕರ್ಯದ ಜೊತೆಗೆ ನಮ್ಮೂರನ್ನ ಜಿಲ್ಲೆ ರಾಜ್ಯಕ್ಕೆ ಪೂರ್ಣ ಸೇವಾ ಸಿಂಚನ ಸಂಜೀವ ಪೂಜಾರಿಯವರು ಅಭಿಮಾನದ ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಯಾವುದೇ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಾಗ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರ ಎಲ್ಲ ಕಷ್ಟವನ್ನು ನೀಗಿಸುವಲ್ಲಿ ಹಗಲಿರುಳು ಶ್ರಮಿಸಿದವರು ಶ್ರೀ ಎಸ್ ಸಂಜೀವ ಪೂಜಾರಿಯವರು. ಇಂಥ ಅದ್ಭುತ ವ್ಯಕ್ತಿ ನಮ್ಮೂರಿನವರು ಅನ್ನೋದೇ ನಮಗೆ ಹೆಮ್ಮೆ. ಆ ನಿಟ್ಟಿನಲ್ಲಿ ಪೂರ್ಣ ಸೇವಾ ಸಿಂಚನ ಹುಟ್ಟೂರದ ಅಭಿಮಾನದ ಸನ್ಮಾನ ತಮಗಿದ ಎಲ್ಲ ಆಲೂರು ಹರ್ಕೂರು ಗ್ರಾಮಸ್ಥರ ಪರವಾಗಿ ವಿಶೇಷ ಅಭಿನಂದನೆಗಳು. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರ ವತಿಯಿಂದ ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನದ ಸನ್ಮಾನ. ಗೌರವದ ಸನ್ಮಾನ ಹುಟ್ಟೂರು ಸನ್ಮಾನ ಸ್ವೀಕರಿಸಿದಂತ ಎಸ್ ಸಂಜೀವ ಪೂಜಾರಿ ಅವರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ಸಂಘಟನೆಯ ಸನ್ಮಾನ ಪ್ರಥಮತವಾಗಿ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇದರ ನೇತೃತ್ವದಲ್ಲಿ ಗೌರವಾನ್ವಿತ ಎಸ್ ಸಂಜೀವ ಪೂಜಾರಿ ನಿವೃತ್ತ ವ್ಯವಸ್ಥಾಪಕರು ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಆಲೂರು ಇವರಿಗೆ ಸನ್ಮಾನ ಬಿಲ್ಲವ ಸಮಾಜ ಸೇವಾ ಸಂಘ ವತಿಯಿಂದ. ಮುಂದಿನ ಸಿದ್ಧತೆಯಲ್ಲಿ ಬಂಟರಯಾನೆ ನಾಡವರ ಸಂಘ ಆಲೂರು ಹರ್ಕೂರು ಇವರ ನೇತೃತ್ವದಲ್ಲಿ ಸನ್ಮಾನ ನೀಡಲಿಕ್ಕಿದೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಸಿದ್ಧತೆಯಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇವರ ನೇತೃತ್ವದಲ್ಲಿ ಗೌರವಾನ್ವಿತ ಎಸ್ ಸಂಜೀವ ಪೂಜಾರಿ ಇವರಿಗೆ ಸನ್ಮಾನ. ಶ್ರೀಯುತ ಎ ಸಂಜೀವ ಪೂಜಾರಿಯವರು ಆಲೂರು ಹರ್ಕೂರು ಬಿಲ್ಲವ ಸಮಾಜ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದು, ಇವರ ಸೇವಾ ಅವಧಿಯಲ್ಲಿ ಸಂಘವು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡು ಯಶಸ್ವಿ ಅಧ್ಯಕ್ಷರಾಗಿರುತ್ತಾರೆ. ಪ್ರಸ್ತುತ ಸಂಘದ ಗೌರವಾಧ್ಯಕ್ಷರಾಗಿದ್ದು ಸಂಘದ ಸರ್ವ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರು ಹಲವಾರು ವರ್ಷಗಳಿಂದ ಸರಿಸುಮಾರು 4 ದಶಕಗಳಿಂದ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಯಶಸ್ವಿ ಸೇವೆ ಸಲ್ಲಿಸಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ. ಹಾಗೆಯೇ 31 ಜುಲೈ 2026ರಂದು ಸೇವಾ ನಿವೃತ್ತರಾಗಿರುವ ಶ್ರೀಯುತರು ನಮ್ಮ ಸಮಾಜದ ಹೆಮ್ಮೆ. ಈ ಸುದಿನ ಶ್ರೀಯುತರಿಗೆ ನಮ್ಮ ಸಂಘದ ವತಿಯಿಂದ ಗೌರವ ಸನ್ಮಾನ ಅರ್ಪಿಸಲು ಆಲೂರು ಹರ್ಕೂರು ಬಿಲ್ಲವ ಸಮಾಜ ಸೇವಾ ಸಂಘದ ಸರ್ವ ಸದಸ್ಯರು ಹಾಗೂ ಮಹಿಳಾ ಘಟಕದ ಸರ್ವ ಸದಸ್ಯರನ್ನ ವೇದಿಕೆಗೆ ಶ್ರೀಯುತರನ್ನ ಸನ್ಮಾನಿಸಲು ಜೊತೆಯಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸೇವೆ ನಿವೃತ್ತಿಯಾಗಬಹುದು, ಆದರೆ ಸೇವೆಯ ನೆನಪುಗಳು ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಇಂದು ಸನ್ಮಾನಗೊಂಡಿರುವ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಸರ್ ಹಾಗೂ ಸಂಜೀವ ಪೂಜಾರಿ ಇವರಿಬ್ಬರಿಗೂ ನಿವೃತ್ತಿ ಹೊಸ ಜೀವನದ ಸುಂದರ ಅಧ್ಯಾಯವಾಗಲಿ, ಉತ್ತಮ ಆರೋಗ್ಯ, ನೆಮ್ಮದಿ, ದೀರ್ಘಾಯುಷ್ಯ ಹಾಗೂ ಕುಟುಂಬದೊಂದಿಗೆ ಸಂತೋಷದ ಜೀವನವನ್ನ ದೇವರು ಕರುಣಿಸಲಿ ಎಂದು ಆಲೂರು ಹರ್ಕೂರು ಬಿಲ್ಲವ ಸಮಾಜ ಸೇವಾ ಸಂಘದ ಸರ್ವರ ಪರವಾಗಿ ಶುಭ ಹಾರೈಸುತ್ತಾ ಈ ಗೌರವದ ಸನ್ಮಾನವನ್ನ ನಾವೆಲ್ಲರ ಜೊತೆಯಾಗಿ ತಮಗೆ ಅರ್ಪಿಸುತ್ತಿದ್ದೇವೆ.
ಸನ್ಮಾನ ನೆರವೇರಿಸಿಕೊಟ್ಟಂತ ಈ ಭಾಗದ ಹೆಮ್ಮೆಯ ಸಂಘಟನೆ ಬಿಲ್ಲವ ಸಮಾಜ ಸೇವಾ ಸಂಘ ಆಲೂರು ಇವರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಅರ್ಪಿಸ್ತಾ ಮುಂದಿನ ಗೌರವದ ಸನ್ಮಾನದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಟರೆ ಆನೆ ನಾಡವರ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಈ ಭಾಗದ ಹೆಮ್ಮೆಯ ಸಂಘಟನೆ RGB ಪ್ರತಿಷ್ಠಾನ ಆಲೂರು ಇವರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಗೌರವದ ಸನ್ಮಾನ ಹಿನ್ನೆಲೆಯಲ್ಲಿ ವೇದಿಕೆ ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನದ ಸನ್ಮಾನ ಪೂರ್ಣ ಸೇವಾ ಸಿಂಚನ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಶ್ರೀ ಸ್ನೇಹ ನವೋದಯ ಸ್ವಸಹಾಯ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಗೌರವದ ಸನ್ಮಾನದ ಹಿನ್ನೆಲೆಯಲ್ಲಿ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕಲ್ಪತರು ಕಲಾವಿದರು ಹರ್ಕೂರು ಸಮಸ್ತ ಗ್ರಾಮಸ್ಥರ ವತಿಯಿಂದ ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಸಂಜೀವ ಪೂಜಾರಿ ಇವರಿಗೆ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಕಲ್ಪತರು ಕಲಾವಿದರು ಆಲೂರು ಇವರ ಎಲ್ಲ ವೈಯಕ್ತಿಕ ನೆಲೆಯಲ್ಲಿ ನಡೀಲಿಕ್ಕಿದೆ. ಸನ್ಮಾನ ನೆರವೇರಿಸಿಕೊಟ್ಟಂತ ನಮ್ಮ ಭಾಗದ ಯಕ್ಷಗಾನದ ಗುರುಗಳು ಸುರೇಂದ್ರ ಹಿನ್ನೆಲೆಯಲ್ಲಿ ಪ್ರೋಗ್ರಾಮ್ ಸಿಜೆ ಸ್ಟುಡಿಯೋ ಆಲೂರು ಇವರ ಗೌರವದ ಸನ್ಮಾನಕ್ಕಾಗಿ ಗೌರವ ಅರ್ಪಣೆಯ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಶ್ರೀಯುತ ಆನಂದ ಭಂಡಾರಿ ಇವರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಪ್ರೀತಿಯಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂಥ AS ಮಾಬಲ್ ಜೋಯಿಸ್ರೆ ಹಾಗೂ ಈಗಾಗಲೇ ಸನ್ಮಾನಗೊಂಡಂಥ ಚಂದ್ರಶೇಖರ್ ಶೆಟ್ರೆ, ತೇಜಪ್ ಶೆಟ್ರೆ, ನಮ್ಮ ಸಂಘದ ಅಧ್ಯಕ್ಷರಾದ H ಮಂಜೇಶ್ ಶೆಟ್ಟಿ ಅವರೇ, ನಾರಾಯಣ ಶೆಟ್ರೆ ಹಾಗೂ ನಮ್ಮ ಶೋಧೋಗಿ ಒಂದೇ ಇದರಲ್ಲಿ ಕೆಲಸ ಮಾಡಿದಂಥ ರಘುರಾಮ್ ದೇವಡಿಗರೆ ಹಾಗೂ ರಾಜು ಶೆಟ್ರೆ ಹಾಗೂ ಊರ ಪರವೂರ ಗಣ್ಯರೇ ಹಾಗೂ ಮಹಿಳೆಯರೇ, ಎಲ್ಲ ಮುದ್ದು ಮಕ್ಕಳೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಸನ್ಮಾನಗೊಂಡಿದ್ದೇನೆ. ತುಂಬ ಸಂತೋಷ ಆಗಿದೆ. ನನ್ನ ದಾರಿ ಫೀಲ್ಡೇ ಬೇರೆ ಇತ್ತು. ನಾನು ಆ್ಯಕ್ಚುಲ್ ಈ ಸೊಸೈಟಿ ಸೇರಿದ್ದೆ ಒಂದು ಕಾಕತಾಳಿ. ನನಗೆ ನಾನು ಸೇರಿದ್ದು KCDC. ನಮ್ಮ ಗುರುಗಳಾದ ಮಾಣಿಗೋಪಾಲರವರು KCDC ಸೇರಿಸಿದ್ರು ನನಗೆ. ನಾನು 8 ದಿನ ಹೋದಲ್ಲ KCDCಗೆ. ಅಲ್ಲಿ ನಂಗೆ ಬರೀ ಬೇಜಾರಿತ್ತು. ನಂಗೆ ಒಂದು ಕುರ್ಚಿ ಹಾಕಿ ಕೊಟ್ಟರು, ಒಂದು ಮೇಜ್ ಹಾಕಿ ಕೊಟ್ಟರು. ಯಾರು ಬಪ್ಪರು ಇಲ್ಲ, ಯಾರು ವಾಪರು ಇಲ್ಲ. ಮಾಣಿಗೋಪಾಲರೇ, ಇದೊಂದು ಬೇಡ ನಂಗೆ, ಬೇರೆ ಎಂಥದಾರು ಕಾಣಿ ಅಂತ. ಆವಾಗ ನಮ್ಮ ಮಿತ್ರರು ಹಿರಿಯರು ಆದ ಅಪ್ಪುಗಳು ಎಲ್ಲ ಸಿಕ್ಕರು. ಮುಂಜೆ ನಿಂಗೆ ಅದೆಲ್ಲ ಬೇಡ್ದ, ಈಗ ಒಂದು ಐಡಿಯಾ ಮಾಡು ಅಂದ್ರೆ ಎಂಥದ್ದು ಐಡಿಯಾ. ಈಗ ನರಸಿಂಹೇಶ್ವರ ಬಾಲ್ ಸೆಟ್ರು ನನ್ನ ದೋಸ್ತ, ಅದೀಗ ಮಾಣಿಗೋಪಾಲ ಮನೆಗೆಲ್ಲ ಕರ್ಕೊಂಡೋಗಿ ನಿಂಗೆ ಸರಿ ಮಾಡ್ತೆ ಅಂದ್ರೆ
ಈ ಒಪ್ಪುಗಳವ್ರು ಮಾಡೋದು ಕೆಲಸ ಅಷ್ಟಿಷ್ಟಲ್ಲ ನನ್ನ ಮಟ್ಟಿಗೆ. ಒಳ್ಳೆ ಕೆಲಸ ಮಾಡಿ ಈ ಮಾಣಿಗೊಪ್ಪನ ಮನೆಗೆಲ್ಲ ಕರ್ಕೊಂಡೋಗಿ ಕಡೆಗೆಲ್ಲ ಸೇರಿ ಸೊಸೈಟಿ ಸೇರಿಸ್ಲು ಅಂತ ಆಯ್ತಲ್ಲ. ಒಟ್ಟು ಸೊಸೈಟಿ ಆಮೇಲೆ ಸೇರಿದೆ. ಸೊಸೈಟಿ ಸೇರಿದ ನಂತರ ಸೇಲ್ ಸಿಗೋದೆ, ಮಾರಾಟ ವಿಭಾಗಕ್ಕೆ ಹೋದೆ. ಅಲ್ಲಿ ಕಾಕತಾಳಿ ಏನು ಕಡೆಗೆ ಇದು ನೋಡಿ ಮನಸ್ಸಿನ ಯೋಗ್ಯತೆ ಇತ್ತು ನೋಡಿ. ಇದೇ ಕಾರಣ ನೋಡಿ, ಈ ಮೊದಲು ಇಬ್ಬರಿದ್ದಾರೆ ಏನು ಕಾಕತಾಳಿ ಯಾರು ಸ್ವಲ್ಪ ನಿವೃತ್ತಿ ಪಡೆದ್ರು ಆಫೀಸಿನಲ್ಲಿ. ಆವಾಗ ನಮಗೊಂದು ಚಾನ್ಸ್ ಸಿಕ್ಕದು. ಮನಸ್ಸಿನ ಯೋಗ್ಯತೆ ಇದ್ರೆ ಏನೂ ಆಯ್ತು ಅನ್ನೋದಕ್ಕೆ ನಾನೇ ಪೂರ್ಣ ಸಾಕ್ಷಿ ಅದಕ್ಕೆ. ಅದಕ್ಕೆ ಮತ್ತೇನೆಂದರೆ, ನಾನು ಸೊಸೈಟಿ ಸೇರುವಾಗ ಖಾಲಿ 2,25,00,000 ಡೆಪಾಸಿಟ್ ಇದ್ದಿತ್ತು. ಒಂದು 2 ಕೋಟಿ ಲೋನ್ ಇತ್ತು. ಈಗ 49 ಕೋಟಿ ಡೆಪಾಸಿಟ್, 56 ಕೋಟಿ ಲೋನ್ ಉಂಟು. ಏನು ನೋಡಿ, ಏನೋ ಇದೆಲ್ಲ ನಡೆದಿದ್ದಂದರೆ ನಿಮ್ಮ ಊರಿನವ್ರ ಸಹಕಾರ. ನಾನೇನಿಲ್ಲ, ಸಾಲ ವಸೂಲಾತಿಯಲ್ಲೂ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಉಂಟು. 90 ಲಕ್ಷ ಲಾಭ ಬಂದಿದೆ ಈ ಸರ್ತಿ. ಇನ್ನೂ ಮುಂದೆ ಒಳ್ಳೆ ಲಾಭ ಬರುತ್ತೆ. ಬರುವ ವರ್ಷ ಏನಕ್ಕೆ ನನ್ನ 1-1.5 ಕೋಟಿ ಹತ್ರ ಲಾಭ ಬರ್ಬೋದು, ಅಷ್ಟು ಒಳ್ಳೆ ಉಂಟು ಈಗ ಸೊಸೈಟಿ. ಮತ್ತು ಈ ಎಫ್ ಡಿ ಕೊಡೋಕ್ಕೂ ಅಷ್ಟೇ. ನಮ್ಮ ರಾಜು ಶೆಟ್ಟರು ಆ ಕಾಕತಾಳಿ ಅಪತಿ ಸಾಮಾನ್ಯ ನಂಗೆ ಉಪಕಾರ ಮಾಡೋದಲ್ಲ. ಮತ್ತು ನಮ್ಮ ಸೊಸೈಟಿಗೆ 5 ಕೋಟಿ ಡೆಪಾಸಿಟ್ ಯಾರು ಕೊಡ್ತಾರೆ? ಒಬ್ಬರೇ ಒಳ್ಳೆ ರೀತಿಯಲ್ಲಿ ಕೊಟ್ಟು. ಅದು ನಂತರ ಬಸ್ರೂರು, ನಾಡ, ಮರವಂತಿ, ಸಾಗರ್, ಕಂಬದ ಕೋಣೆ ಎಲ್ಲರೂ ಡೆಪಾಸಿಟ್ ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ನೂತನ ಕಟ್ಟಡ ಹಾಕ್ಲಿಕ್ಕೆ ನಿಮ್ಮೆಲ್ಲರ ಸದಸ್ಯರ ಸಹಕಾರ, ಎಲ್ಲರದ್ದು ಊರವರ ಸಹಕಾರ, ಅದರ ನಂತರ ಸುಬ್ಬಣ್ಣ ಶೆಟ್ಟರ ಸಹಕಾರ ಉಂಟಾಗಲ್ಲ. ಆವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಕಟ್ಟಡ ಮಾಡಲಿಕ್ಕೆ ನಮಗೆ. ಅದು ನನಗೆ ಯಾವ ವೇದಿಕೆಯಲ್ಲಿ ಹೇಳಲಿಕ್ಕೆ ಸಿಕ್ಕಲಿಲ್ಲ, ಇಲ್ಲಿ ಸಿಕ್ಕಿದೆ ಸುಬ್ಬಣ್ಣ ಶೆಟ್ಟರೆ. ಮತ್ತು ಇಲಾಖಾ ಸಹಕಾರ, ಇಲಾಖೆಯವರಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ ನಮಗೆ. ಏನು ತೊಂದರೆ, ನಾವು ಏನು ಮಾಡುತ್ತಿದ್ರು ಇಲಾಖೆಯವರು ಹೇಳೋದು ಮಂಜು ಪೂಜಾರಿ ಏನು ತೊಂದರೆ ಇಲ್ಲ, ಒಳ್ಳೆ ಇದ್ರು ಅಲ್ಲಂತ ಆಫೀಸಾಗಿ. ಇಲ್ಲಿ ಏನೇ ಮಾಡಲಿ ಬೇಕಾದ್ರೆ ಅಲ್ಲೊಂದು ನಮ್ಗೆ ಒಳ್ಳೆ ಹೆಸರು. ಆವಾಗ ಈ ಮಂಜು ಶೆಟ್ಟರು ಮತ್ತು ಸುಪ್ರಜರು ಇಬ್ಬರು ಸಿಕ್ಕಿ ಒಳ್ಳೆಯದು. ಹಂಗೆಲ್ಲ ಮಾಡಬೇಡ ಮಾರೆ, ಮತ್ತೆ ನೀನು ಮಾಡೋದು ಇದೆಯಾ ಮಾರೆ, ನಿಂಗೆ ಎಂತ ಹೇಳೋದು ಅಂತ ಇವ್ರ ಆಫೀಸ್ ಹೋಗಿ. ನಮ್ಮದು ಇವ್ರು ಎದ್ದೋಗತ್ತೆ ಅದೇ ಕೆಲಸ. ಇವ್ರು ಕಾಯುತ್ತೆ ಕೂತ್ಕೊಂಡು ನಾನು, ಇವ್ರು ಎಷ್ಟೊತ್ತಿಗೆ 70 ರೂಪಾಯಿ ಇಲ್ಲದು, ಮತ್ತೆ ಭಾರ ಇಲ್ಲ ತಕ್ಕೋ ನೀನು ಅಂತ. ಆನಂತರ ಒಳ್ಳೆ ರೀತಿಯಲ್ಲಾಗಿದೆ. ನಂಗೆ ಸನ್ಮಾನ ಒಳ್ಳೆ ರೀತಿಯಲ್ಲಿ ಮಾಡಿ, ಈ ಸನ್ಮಾನಕ್ಕೆ ಎಷ್ಟು ನಾನು ನಿಮಗೆ ಧನ್ಯವಾದ ಹೇಳಿದ್ರು ಸಾಲ. ಈಗ ನಾನು ಮತ್ತು ಮಂಜ ಶೆಟ್ಟರು, ಒಂದೇ ಚಂದ್ರಶೇಖರ್ ಶೆಟ್ಟರು ಒಟ್ಟಿಗೆ ಶಾಲೆಗೆ ಹೋದವರು, ಒಂದೇ ಸೈಕಲ್ ಹೋದವರು, ಒಟ್ಟಿಗೆ ಮಧ್ಯಾಹ್ನ ಒಂದು ಅಲ್ಲಿ ಪಡ್ಕೊಂಡು ನಾವೇನು ಬುತ್ತಿಗಿತ್ತಿ ತಗೊಂಡು ಅಭ್ಯಾಸಿಲ್ಲ. ಹಾಗೆ ಹೋಟ್ಲಿಂದ ಹೋಟ್ಲಿಂದ ತಿಂಡಿ ಆಗಬೇಕಿಬ್ಬರಿಗೂ. ಅದರ ನಂತರ ಒಳ್ಳೆ ರೀತಿಯಲ್ಲಿ ವಾಲಿಬಾಲ್ ಆಡು ನಮ್ಮ ರಘುರಾಮ್ ದೇವಡಿಯವರು ಇವ್ರ ಜೊತೆಯಲ್ಲೆಲ್ಲ ಒಳ್ಳೆ. ಅವರು ಸ್ವಲ್ಪ ಡೀಸೆಂಟ್, ಇವರು ಡೀಸೆಂಟ್ ಬಿಡಿ. ನಾನು ಇವರೆಲ್ಲ ಜೋರಿದ್ರು ಆಳಿಕೆ. ಮತ್ತು ಈ ರಘುರಾಮ್ ದೇವಡಿಗರ ಒಂದಾಯ್ತು, ನಮ್ಗೆ ಒಳ್ಳೆಯ ರೀತಿ ನೇತೃತ್ವ ವಹಿಸಿ ನಮ್ಗೆ ಸನ್ಮಾನ ಮಾಡಿದ್ರು. ಇವ್ರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದವರು. ಆವಾಗ ನಾವು ಇವರಿಗೆ ಸನ್ಮಾನ ಮಾಡಲೇ ಇಲ್ಲ. ಆದ್ದರಿಂದ ಇವ್ರ ಹತ್ರ ಒಂದು ಸಾರಿಗೆ ಇದ್ದ. ಮತ್ತು ದಿನಪತ್ರಿಕೆಗೆ ಜಾಹೀರಾತು ನೀಡಿದೆ, ಮತ್ತು ಎಲ್ಲ ಬ್ಯಾನರ್ ಹಾಕಿದ್ರಿ. ನಾನು ಎಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ನನಗೇನು ಗೊತ್ತಿಲ್ಲ. ಅದು ನಿಮಗೆಲ್ಲ ಕರ್ತವ್ಯ ಇದೆ, ಬ್ಯಾನರ್ ಹಾಕಿದವರಿಗೆಲ್ಲ. ಮತ್ತು ಇದೇ ಥರ ಸಹಕಾರ ನಮಗೆ ಸೊಸೈಟಿಗೆ ನೋಡಿ, ನಮ್ಮ ಸಿಬ್ಬಂದಿಯವರ ಸಹಕಾರ ನಾನು ಯಾವಾಗಲೂ ನೆನಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರತಿ 4-5 ವರ್ಷದಿಂದ ಯಾವುದು ಫೆಬ್ರವರಿ ಮತ್ತು ಮಾರ್ಚ್ ಒಂದೇ ಒಂದು ರಜೆ ಇಲ್ಲ, ಎಲ್ಲ ಬಂದು ಕೆಲಸ ಮಾಡಿ. ಇದೇನಾದರೂ ಈ ಸೊಸೈಟಿ ಲಾಭ ಮತ್ತು ಈ ಸನ್ಮಾನ ಏನಿದು ನನ್ನ ಸಿಬ್ಬಂದಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ ಸಲ್ಲಬೇಕಾದ್ದು. ಇದ್ರ ಮಟ್ಟಿಗೆ ಎಷ್ಟು ಹೇಳಿದ್ರು ಸಾಲ. ಮತ್ತು ನಮ್ಮ ದಂಪತಿಗಳಲ್ಲಿ ಏನಿಲ್ಲ, ಒಳ್ಳೆ ಚಿತ್ತೂರಿನ ಮದುವೆ ಹೋದೆ 1995ರಲ್ಲಿ. ಆವಾಗ ಏನಿಲ್ಲ, ಅಲ್ಲಿ ಕೂಡು ಕುಟುಂಬ, 6 ಗಂಡು 1 ಹೆಣ್ಣು, ಏನಿಲ್ಲ. ಆವಾಗ ನಾವು ಇಲ್ಲ ಆಲೂರಿಗೆ 2013ರಲ್ಲಿ ಸಣ್ಣ ಕಾಂಪ್ಲೆಕ್ಸ್ ಮಾಡೋದನ್ನು ಮಾಡ್ತೀವಿ. ಅಲ್ಲೇ ಒಂದು ಸಣ್ಣ ಮನೆಯೂ ಮಾಡ್ತೀವಿ. ಅಲ್ಲೇ ಒಂದು ಸರ್ತಿ ಇಲ್ಲಿ ಬಂದರೆ ಎಲ್ಲಿ ವಾಪು ಮನ್ಸ್ಬೋದು, ಯಾರು ಹೋಗ್ತಾರಪ್ಪ ಅಂತ. ಈಗ ನಮ್ಮ ಪಾವನಾಂತಗಳು ಅಷ್ಟೇ ಎಷ್ಟೋ ಸರ್ತಿ ಕರೆದು ಅಲ್ಲಿಗೆ ಬನ್ನಿ, ಇಲ್ಲಿ ಬೇಡ ಮಾಡಿ ನೀವು ಅಲ್ಲಿ ಬನ್ನಿ. ನಮ್ಗೆ ಇಲ್ಲಿ ಹುಟ್ಟೂರಲ್ಲ, ಬಿಡು ಮನಸ್ಸು ಬರುತ್ತಾ ಇಲ್ಲ, ಬಿಡಲೇ ಇಲ್ಲ. ಅದು ಎಲ್ಲ ರೀತಿಯ ಸಹಕಾರ ನೀಡಿದ ಎಲ್ಲ ನನ್ನ ಗ್ರಾಮಸ್ಥರಿಗೂ, ಎಲ್ಲ ನನ್ನ ಸದಸ್ಯರಿಗೂ, ಎಲ್ಲ ನನ್ನ ಸಹೋದ್ಯೋಗಿಗಳು ಆರ್ಥಿಕ ಅಭಿನಂದನೆಗಳು. ಸರಳ ಅಭಿಮಾನದ ಸನ್ಮಾನ, ಪೂರ್ಣ ಸೇವಾ ಸಿಂಚನ, ಹುಟ್ಟೂರ ಅಭಿಮಾನದ ಸನ್ಮಾನ.
ಇಟ್ಕೊಂಡು ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾದ ನಮ್ಮೂರಿನ ಹಿರಿಯರು, ನನ್ನ ಗುರುಗಳು ಆದ ಎಸ್ ಮಾಬಲ್ಜೋಯ್ಸರವರೇ, ಸಂಘಟಕರಾದ ರಘುರಾಮ್ ದೇವಾಡಿಗರೇ, ಚಂದ್ರಶೇಖರ್ ಶೆಟ್ಟಿಯವರೇ, ಮಂಜು ಪೂಜಾರಿಯವರೇ, ತೇಜ ಶೆಟ್ಟರೇ, ಹಾಗೂ ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ನಾರಾಯಣ ಶೆಟ್ಟಿಯವರೇ, ರಾಜು ಶೆಟ್ಟಿಯವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಚಂದ್ರಶೇಖರ್ ಶೆಟ್ಟಿ ಮತ್ತು ಸಂಜೀವ್ ಪೂಜಾರಿಯವರ ಬಹುಶಃ ಪ್ರೀತಿವಂತರು, ಹಿತವಂತರು ಬಹುಶಃ ಎಲ್ಲ ಆಗಮಿಸಿದ್ದೀರಿ. ಹಾಗೂ ಬೇರೆ ಬೇರೆ ಸಂಘಟನೆಯ ಎಲ್ಲ ಕಾರ್ಯಕರ್ತರೇ ಹಾಗೂ ಅವರಿಬ್ಬರ ಎಲ್ಲ ಬಂಧು ವರ್ಗದವರೇ, ಪ್ರತಿಯೊಬ್ಬರು ತಂದೆ ತಾಯಂದಿರಿಗೆ ತನ್ನ ಮಗ ಕಲಿಬೇಕು, ದುಡ್ಡು ಮಾಡಬೇಕಂತ ಹೇಳೋದಿಲ್ಲ ಯಾರು. ನನ್ನ ಮಗು ಒಳ್ಳೆಯ ಶಿಕ್ಷಣದಲ್ಲಿ ಉನ್ನತಿಯ ಹುದ್ದೆ ಹೋಗಬೇಕು, ಒಳ್ಳೆ ಸೇವೆ ಮಾಡಬೇಕು, ನಮ್ಮ ಕೀರ್ತಿಯನ್ನು ತರಬೇಕು ಎನ್ನುವಂಥ ಹಂಬಲ ಬಡವರಿಗೂ ದೊಡ್ಡವರು ಎಲ್ಲರಿಗೂ ಕೂಡ ಪ್ರತಿಯೊಂದು ತಂದೆ ತಾಯಂದಿರಿಗೆ ಇರ್ತದೆ. ಸಾಮಾನ್ಯವಾಗಿ ಆ ಮಕ್ಕಳು ಒಳ್ಳೆಯ ರೀತಿ ನೀತಿಯಲ್ಲಿ ಬೆಳೆದು ಗೌರವವನ್ನು ಪಡ್ಕೊಂಡ್ರೆ ಅವರು ಭಾರಿ ಸಂತೋಷ ಪಡ್ತಾರೆ. ಅಲ್ಲದೆ ಅವರು ಇನ್ನೊಬ್ಬರಿಗೆ, ಅವರ ಸಂಬಂಧಿಕರಿಗೆ, ಬಂಧುಗಳಿಗೆ ಹೇಳ್ಕೊಳ್ತಾರೆ, ನನ್ನ ಮಗ ಇಂಥ ಕಲಿತಿದ್ದಾನೆ, ನನ್ನ ಮಗ ಇಂಥ ಸಾಧನೆ ಮಾಡಿದ್ದಾನೆ, ನನ್ನ ಮಗ ಒಳ್ಳೆಯ ರೀತಿಯಲ್ಲಿ ಒಂದು ಗೌರವತ ಹುದ್ದೆಯನ್ನು ಅಲಂಕಾರ ಮಾಡಿದ್ದಾನೆ ಎನ್ನುವಂಥ ಭಾವನೆಗಳಿರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆ ಭಾವನೆಗಳು ಬರ್ತದೆ. ಇನ್ನು ಕೆಲವರಿಗೆ, ಎಲ್ಲ ಅಂತಲೇ ಹೇಳೋದಿಲ್ಲ, ಇನ್ನು ಕೆಲವರು ಊರಿನವರಿಗೂ ಕೂಡ ಹೆಮ್ಮೆ ಅಂತ, ನಮ್ಮೂರಿನ ಒಬ್ಬ ವ್ಯಕ್ತಿ ಒಳ್ಳೆಯ ಮಟ್ಟಕ್ಕೆ ಹೋಗಿದ್ದಾನೆ, ಒಳ್ಳೆ ಹೆಸರು ಗಳಿಸಿದ್ದಾನೆ ಅಂತ ಹೇಳಿದ್ರೆ ಆ ಊರಿಗೂ ಹೆಸರು ಬರ್ತದೆ. ಮದುವೆ ಆಗ್ತದೆ, ಮದುವೆ ಆದಾಗ ಕೂಡ ಹೆಂಡತಿ ಬಂಧುಗಳಿಗೂ ಕೂಡ ಒಂದು ತುಂಬ ಸಂತೋಷವಾಗ್ತದೆ. ಮದುವೆ ಮಾಡೋ ಮುಂಚಿತವಾಗಿ ಆ ಹುಡುಗನ ಕೇಳ್ತಾರೆ, ಆ ಹುಡುಗ ಹೇಗೆ, ನಾವು ಹೆಣ್ಣು ಕೊಡ್ಬೋದಾ ಅಂತ. ಆ ಒಂದು ಆರತೆ ಇದ್ದಾಗ ಮಾತ್ರ ಹೆಣ್ಣಿನ ತಂದೆ ತಾಯಿಯರು ಅವನಿಗೆ ಹುಡುಗಿಯನ್ನು ಕೊಡಲಿಕ್ಕೆ ಮುಂದೆ ಹೋಗ್ತಾರೆ. ಎಷ್ಟೇ ಹಣ ಇರಲಿ, ಅವನ ಬುದ್ಧಿ ಸರಿ ಇಲ್ಲ ಅಂತಾದರೆ ಖಂಡಿತ ಅವನು ಹೆಣ್ಣು ಕೊಡಲಿಕ್ಕೆ ತಯಾರಿರೋದಿಲ್ಲ. ಹಾಗಾದರೆ ಈ ಹಣದಕ್ಕಿಂತ ಬೇರೆ ಎಲ್ಲ ಐಶ್ವರ್ಯಕ್ಕಿಂತ ಬಹುಶಃ ಇಲ್ಲಿ ಶಿಕ್ಷಣ ಮುಖ್ಯ ಆಗಿರ್ತದೆ, ಉದ್ಯೋಗ ಮುಖ್ಯವಾಗಿರ್ತದೆ. ಚಂದ್ರಶೇಖರ್ ಶೆಟ್ಟಿ ಶಿಕ್ಷಣ ಇಲಾಖೆ, ಮಂಜು ಪೂಜಾರರು ಬ್ಯಾಂಕ್ ಕ್ಷೇತ್ರ ವಾಣಿಜ್ಯ. ಬಹುಶಃ ಚಂದ್ರಶೇಖರ್ ಶೆಟ್ಟಿ ಕಲಿತಂಥ ವಿದ್ಯೆ ಎಷ್ಟು ದಾನ ಮಾಡಿದರು, ಎಷ್ಟು ಖರ್ಚು ಮಾಡಿದರು, ಆ ಸ್ಥಾನ ಖಾಲಿಯಾಗುವುದಿಲ್ಲ. ಶಿಕ್ಷಣ ಅಂತ ಹೇಳಿದರೆ ಇನ್ನೊಬ್ಬರು ಹೇಳಿಕೊಟ್ಟಷ್ಟು, ಇನ್ನೊಬ್ಬರಿಗೆ ವಿದ್ಯಾರ್ಜನೆ ಮಾಡಿದಷ್ಟು ಅದು ಹೆಚ್ಚಾಗ್ತಾ ಹೋಗ್ತದೆ ವಿನಃ ಕಡಿಮೆ ಆಗುವುದಿಲ್ಲ. ಅದು ಯಾವತ್ತೂ ಕಳೆದುಕೊಳ್ಳಲಾಗದಂಥ ಒಂದು ವಸ್ತು ಅಂತ ಹೇಳಿದರೆ ಶಿಕ್ಷಣ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಬಹುಶಃ ಯಾರು ಹೇಳದಿದ್ದರೂ ಅವರು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಕುಟುಂಬಸ್ಥರು ಕೂಡ ಅವರು ಹಾರೈಸ್ತಾರೆ, ಆ ಮಾಸ್ಟರ್ ಒಳ್ಳೆಯದಾಗಲಿ ಅಂತ. ಬಹುಶಃ ಎಲ್ಲ ಕ್ಷೇತ್ರಕ್ಕಿಂತ ಮತ್ತವರಿಗೆ ಯಾವುದೇ ಥರದ ಲಂಚ ಮತ್ತೊಂದು ಏನೂ ಇರೋದಿಲ್ಲ. ಪ್ರಾಮಾಣಿಕವಾಗಿ ಸೇವೆ ಮಾಡುವುದೇ ಅವರ ಒಂದು ಗುರಿ. ಇದು ಶಿಕ್ಷಣ. ಮಂಜು ಪೂಜಾರಿ ಅವರು ಕೊಟ್ಟು ತಗೊಳ್ಳುವಂಥದ್ದು. ಬಹುಶಃ ನಾನು ಆ ಕ್ಷೇತ್ರದಲ್ಲಿದ್ದವ. ಕೊಟ್ಟು ಲಾಭವನ್ನು ಗಳಿಸಿ ಒಂದು ಸಂಸ್ಥೆಯನ್ನು ನಡೆಸಬೇಕು. ಆ ಸಂಸ್ಥೆ ನಡೆಸೋದು ಯಾಕೆ? ಬಹುಶಃ ಗ್ರಾಹಕರಿಗೆ ಅನುಕೂಲಕ್ಕಾಗಿ. ಅವ್ರ ಸ್ವಾರ್ಥ ಅಲ್ಲ, ಅದರ ಪ್ರತಿಫಲವನ್ನು ಅವರು ಪಡಿಬೋದು ವಿನಃ ಅವ್ರಿಗೆ ಸರ್ಕಾರಿ ಸಂಬಳ ಅಲ್ಲ. ಆ ಸಂಸ್ಥೆನೇ ಚೆನ್ನಾಗಿ ನಡೆಸಿದರೆ ಲಾಭ ಬಂದರೆ ಬಹುಶಃ ಅವ್ರ ಜೀವನೋಪಾಯ. ಅಂಥ ಸಂಸ್ಥೆಯನ್ನು ಹೆಚ್ಚು ಪ್ರಾಮಾಣಿಕವಾಗಿ ದುಡಿತಾರೆ. ಯಾಕೆ ದುಡಿತಾರೆ? ಅಲ್ಲಿ ದುಡಿದೇ ಇದ್ದರೆ ಬಹುಶಃ ಅವ್ರಿಗೆ ಸಂಬಳ ಇರುವುದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡದಿದ್ದರೂ ಕೂಡ ಸಿಗ್ತದೆ ಸಂಬಳ. ಆದ್ದರಿಂದ ಅವರಿಬ್ಬರ ಈ ಕ್ಷೇತ್ರ ಇನ್ನೊಂಥದ್ದು ಬೇರೆ ಬೇರೆ. ಆದರೆ ಇಲ್ಲಿ ಊರಿನವರಿಗೆ ಯಾಕೆ ಹೆಮ್ಮೆ ಆಗಿದೆ ಅಂತ ಹೇಳಿದರೆ, ಇವರಿಬ್ಬರು ಸಾತ್ವಿಕರಾಗಿ ತನ್ನ ವೃತ್ತಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಮಾಜದೊಂದಿಗೆ ಹೊಂದಿಕೊಂಡು ಒಳ್ಳೆಯ ವ್ಯಕ್ತಿತ್ವಗಳಾಗಿ ನೀವು ಬಾಳಿದ್ದೀರಿ, ನಮ್ಮ ಊರಿಗೆ ಹೆಸರನ್ನು ತಂದಿದ್ದೀರಿ ಎನ್ನುವಂಥ ನೆಲೆಯಲ್ಲಿ ಈ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಆಲೂರಿಯ ಎಲ್ಲ ಯಾವುದೇ ಥರದ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸನ್ಮಾನ ಮಾಡಿದ್ದು ನನಗೆ ಅತಿ ಸಂತೋಷವಾಯಿತು. ಅದರಲ್ಲಿ ಒಂದು ಸಣ್ಣ ಬೇಸರ ಉಂಟು. ಬಹುಶಃ ಇದು
ನಾವು ರಘುರಾಮ ದೇವಡಿಗರ ನಿವೃತ್ತಿ ಹೊಂದ ನಾವು ಮಾಡಲಿಲ್ಲ. ಇಲ್ಲೇ ಇದ್ದು ಬಹುಶಃ ಅನೇಕ ಜನರು ಉಪಕಾರ ಮಾಡಿದಂಥ ವಾಸುದೇವ್ ಶಾನ್ಭೋಗ್ ಅಂತ ಗ್ರಾಮ ಪಂಚಾಯತ್ ನಿವೃತ್ತಿ ಹೊಂದಿದ. ಬಹುಶಃ ನಾನು ಇತ್ತೀಚೆಗೆ ಕಂಡ್ಕೊಂಡ ಪ್ರಕಾರ ಅವರಿಬ್ಬರಿಗೂ ನಾವು ಸನ್ಮಾನ ಮಾಡಲಿಲ್ಲ. ಬಹುಶಃ ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಯಾರು ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ನಮ್ಮೂರಿನ ಹೆಸರನ್ನ ಕೀರ್ತಿಯನ್ನು ತಂದಿದ್ದಾರೆ, ಬಹುಶಃ ಅಂಥವನ್ನು ನಾವು ಪ್ರಾಮಾಣಿಕವಾಗಿ ಗುರುತಿಸಬೇಕಾಗ್ತದೆ. ರಘುರಾಮ್ ದೇವಡಿಗೆ ನಾನು ಫೋನ್ ಮಾಡಿದೆ, ನಾವು ಒಂದು ಸನ್ಮಾನ ಮಾಡ್ತೇವೆ ಅಂತ. ಅವ ಯಾವುದೇ ಕಾರಣಕ್ಕೂ ಬೇಡ, ಇಲ್ಲಿ ಶಿವಮೊಗ್ಗ ನೀವು ಬನ್ನಿ, ಅಲ್ಲಿ ವಿಶೇಷವಾದ ಸನ್ಮಾನ ಮಾಡ್ತಾರೆ ಅಂತ. ಆದರೆ ಏನೇ ಮಾಡಿದರೂ ಕೂಡ ಆ ಹುಟ್ಟೂರು ಸನ್ಮಾನ ಎನ್ನುವಂಥದ್ದು ಅದು ಸ್ವಲ್ಪ ವಿಶೇಷವಾದದ್ದು. ಆ ಭಾವನೆ ನಾವು ಪ್ರಜ್ಞಾವಂತರಾಗಿ ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯ ಆಗಿರ್ತದೆ. ನಾವು ವಾಸುದೇವ್ ಶಾನ್ಭೋಗ್ ಯಾಕೆ ನೆನಪು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲೇ ಪಂಚಾಯತಿನ ಕಾರ್ಯದರ್ಶಿ ಆಗಿದ್ದಾಗ ಅನೇಕ ಬಡ ಕುಟುಂಬದವರ ಏನಾದರೂ ಒಂದು ಬೆನಿಫಿಟನ್ನು ಪಡಿಬೇಕಾದ್ರೆ ಬೇರೆಯವರ ಹೆಬ್ಬೆಟ್ಟನ್ನು ಫೋರ್ಜರಿಯಾಗಿ ತನ್ನ ಕೈಯಲ್ಲಿ ಹೆಬ್ಬೆಟ್ಟನ್ನು ಒತ್ತಿ ಆ ಬೆನಿಫಿಟನ್ನು ಪಡೀಲಿಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ. ಯಾರು ಮಾಡೋದಿಲ್ಲ ಅಂಥ ಕಾರ್ಯವನ್ನು. ಅನೇಕ ಜನ ಬಡ ಕುಟುಂಬದವ್ರನ್ನ ಅವ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಿಕೊಟ್ಟಂಥ ವಾಸುದೇವ್ ಶಾನ್ಭೋಗ್ ಕೂಡ ನಾನು ಮಾಡ್ತಿದ್ದು ಅಥವಾ ನಾನು ನೆನಪಿಸಿದ್ದು ನನಗೂ ಕೂಡ ತುಂಬ ಮುಜುಗರ ಉಂಟು ಮಾಡಿದೆ. ಬಹುಶಃ ಇದು ಯಾಕೆ ಈ ಪರಂಪರೆ ಇರಬೇಕಂತ ಹೇಳಿದ್ರೆ, ಹಿಂದೆ ನಾವು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ತುಂಬ ಜನ ಸೇರುವಾಗ ನಮ್ಮೂರಿಗೆ ಯಾರು ಒಳ್ಳೆ ಸೇವೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಗೌರವವನ್ನು ಪಡೆದಿದ್ದಾರೆ ಅಂಥ ವ್ಯಕ್ತಿಗಳಿಗೆ ನಾವು ಸಾಮೂಹಿಕವಾಗಿ ಸನ್ಮಾನ ಮಾಡುವಂಥ ಒಂದು ಪದ್ಧತಿ ಇದ್ದಿತ್ತು. ಆ ಪದ್ಧತಿ ಹೇಗೆ ಕಳಿತು ಹೋಗಿದೆ ಎನ್ನುವುದೇ ನನಗೆ ಗೊತ್ತಿಲ್ಲ. ಬಹುಶಃ ಇವತ್ತು ನಾವು ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗ್ತದೆ. ಅಲ್ಲಾದರೆ ಚೌತಿ ಬಂದಂಥ ಅನೇಕ ಭಕ್ತಾಭಿಮಾನಿಗಳಿಗೆ ಸಮ್ಮುಖದಲ್ಲಿ ನಾವು ಈ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಆಲೂರಿನ ನೀವು ಎಲ್ಲ ಒಗ್ಗಟ್ಟಾಗಿ ಹೊಂದಾಣಿಕೆಯಲ್ಲಿ ಇವತ್ತು ಮಾಡಿದ್ದು ನೋಡಿದರೆ, ಇಂದು ಮುಂದಿನ ದಿನದಲ್ಲಾದರೂ ಕೂಡ ಬಹುಶಃ ಅನೇಕ ಜನ ನಿವೃತ್ತಿಯನ್ನು ಹೊಂದಿದ್ದಾರೆ ನಮ್ಮೂರಲ್ಲಿ. ಬಹುಶಃ ವಾಸುದೇವ್ ಶಾನ್ಭೋಗ್ ಇರ್ಬೋದು, ರಘುರಾಮ್ ದೇವಡಿಗೆ ಇರ್ಬೋದು, ಚಂದ್ರಶೇಖರ್ ಶೆಟ್ಟಿ ಇರ್ಬೋದು, ಮಂಜು ಪೂಜಾರಿ ಇರ್ಬೋದು, ಹೀಗೆ ಅನೇಕ ಜನ ನಿವೃತ್ತಿಯನ್ನು ಹೊಂದಿದಂಥ ವ್ಯಕ್ತಿಗಳಿದ್ದೀರಿ. ಈ ಊರನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಇದಕ್ಕೆ ಕೀರ್ತಿ ತರಲಿಕ್ಕೆ, ಇಲ್ಲಿಗೆ ಬೇರೆ ಬೇರೆ ಸವಲತ್ತುಗಳನ್ನ ತರಲಿಕ್ಕೆ ಯಾವ್ಯಾವ ಪ್ಲ್ಯಾನ್ಗಳಿದೆ, ಯಾವ್ಯಾವ ಯೋಜನೆಗಳಿದೆ ಎನ್ನುವುದನ್ನು ಮನಗಂಡು ನೀವು ಕಾರ್ಯಪ್ರವೃತ್ತರಾಗಬೇಕು. ಇನ್ನೊಂದು ನನ್ನ ಸಣ್ಣ ಸಲಹೆ ಒಂದು, ನಿಮ್ಮ ಇಷ್ಟ ಅದು, ನಿವೃತ್ತಿ ಹೊಂದಿದ ಅಧಿಕಾರಿಗಳು ಬಹುಶಃ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಈ ಪಂಚಾಯತಿನ ನೇತೃತ್ವವನ್ನು ವಹಿಸಿ ಒಳ್ಳೆ ರೀತಿ ನಡೆಸಿ. ನಾನು ಪಕ್ಷಪಾತ ಹೇಳೋದಿಲ್ಲ, ಪಕ್ಷ ಪಾರ್ಟಿ ಹೇಳೋದಿಲ್ಲ, ನೀವು ಬೇಕಾದ್ರೂ ಕೂಟ ಮಾಡಿಕೊಳ್ಳಿ. ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಹತ್ತಿರ ಪೆರ್ಡೂರು ಅಂತ ಹೇಳಿದೆ, ಅಲ್ಲಿ ಅನೇಕ ವರ್ಷಗಳು ಯಾವುದೇ ರಾಜಕೀಯ ಪಕ್ಷಗಳಿಲ್ಲದೆ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಆ ಊರಿನ ಅಭಿವೃದ್ಧಿ ಮಾಡುವಂಥ ರೀತಿ ನೋಡಿ ನಾನು ಅಲ್ಲಿಯ ಏನು ನಡೀತದೆ ಎನ್ನುವುದನ್ನು ನೋಡಲಿಕ್ಕೆ ಹೋಗಿದ್ದೆ. ನಾವೊಂದು 5-6 ಜನ ಪಂಚಾಯತ್ ಅಧ್ಯಕ್ಷಗಳು ಹೋಗಿದ್ದೇವೆ. ಅಷ್ಟು ಚಂದವಾಗಿ, ಅಷ್ಟು ಯಾವುದೇ ಪಕ್ಷಾತೀತವಾಗಿ ಆ ಊರಿನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಇವತ್ತು ಒಂದು ಅಲ್ಲಿ ಪೆರ್ಡೂರು ನೋಡಿರ್ಬೋದು, ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಕೋಟಿ. ಪ್ರತಿ ವಾರ್ಡಿನಲ್ಲಿ ಅವರು ಸಭೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಪರವಾಗಿ. ಬಹುಶಃ ಇಲ್ಲೂ ಕೂಡ ಈ ಊರಿನ ಪವಿತ್ರವಾದ ರಾಮೇಶ್ವರ ದೇವಸ್ಥಾನವನ್ನು ಮಾಡ್ತಾರೆ. ಬಹುಶಃ ಎಲ್ಲರೂ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಈ ಪವಿತ್ರ ಕ್ಷೇತ್ರವನ್ನು ಬಹುಶಃ ನಾವು ಉನ್ನತಿ ಮಟ್ಟಕ್ಕೇರಿಸಿದರೆ ನಮ್ಮ ಗ್ರಾಮ ಮಟ್ಟದ ಎಲ್ಲ ಕಾರ್ಯಕ್ರಮಗಳಿರಲಿ ಯಾವುದೇ ಸುಭಿಕ್ಷೆಯಲ್ಲಿ ನಡೀಬಹುದು ಎನ್ನುವಂಥ ಒಂದು ಊಹನೆ ಇದೆ. ಆದ್ದರಿಂದ ತಾವೆಲ್ಲರೂ ಕೈ ಜೋಡಿಸಬೇಕು. ಹಾಗೆ ಈ ಊರಿನ ಎಲ್ಲ ಹಿರಿಯರು ಬುದ್ಧಿಜೀವಿಗಳು ಇನ್ನು ಮುಂದಾದರೂ ಕೂಡ ಒಂದು ಕ್ರಮವತ್ತಾದ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕ್ರಮವತ್ತಾದ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ಸಲಹೆ ಸೂಚನೆಯನ್ನು ಕಿರಿಯವರಿಗೆ ಕೊಡಬೇಕೆನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಊರಿನ ಹಿರಿಯರಾದಂಥ ಶ್ರೀಯುತ ಜೋಯಿಸ್ರೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಪ್ರತಿಯೊಬ್ಬರನ್ನ ಪ್ರೀತಿಪೂರ್ವಕವಾಗಿ ವಂದಿಸ್ಕೊಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರನ್ನ ವಂದಿಸ್ಕೊಳ್ತಾ, ಇದು ಆಗಸ್ಟ್ ತಿಂಗಳು ನಾವು ಮಾಸ್ಟರ್ಗಳಿಗೆ ಮತ್ತು ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾದ ಒಂದು ರಾಷ್ಟ್ರೀಯ ಹಬ್ಬ ಅಂತ ಹೇಳಿದರೆ ಸ್ವಾತಂತ್ರ್ಯ ದಿನಾಚರಣೆ.
ಬಹುಶಃ ಸರಕಾರಿ ನೌಕರಿರ್ಬೋದು ಅಥವಾ ಸರಕಾರಿ ನೌಕರು ನಮ್ಮ ಚಂದ್ರಶೇಖರ್ ಶೆಟ್ಟರ್ ಇರ್ಬೋದು ಅಥವಾ ಸಹಕಾರಿ ನೌಕರರು ಶ್ರೀಯುತ ಸಂಜೀವ್ ಪೂಜಾರಿ ಇರ್ಬೋದು. ಇವರಿಗೂ ನಮಗೆ ಈ ಹುಟ್ಟಿದ ದಿನಾಂಕವನ್ನು ಜೂನ್ ಜುಲೈಯಲ್ಲಿ ಒಂದು ಹಾಕ್ಕೊಟ್ಟಂತಹ ನಮ್ಮ ಗುರುಗಳಿರ್ಬೋದು. ನಮಗೆಲ್ಲ ಸ್ವಾತಂತ್ರ್ಯ ಸಿಗೋದು ಯಾವಾಗ ಕೇಳಿದರೆ ನಮ್ಮ ಗುರುಗಳು ಏನು ಜನ್ಮ ದಿನಾಂಕವನ್ನು ಹಾಕ್ಕೊಟ್ಟಿದ್ದಾರೆ ಅದಕ್ಕೆ +60 ಮಾಡಿದಾಗ ಈ ಸರಕಾರಿ ನೌಕರರು ಅಥವಾ ಸಹಕಾರಿ ನೌಕರರಿಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಭಾವಿಸ್ತೇನೆ. ಈ ಮಾತಿನಲ್ಲಿ ಸ್ವಲ್ಪ ತಮಾಷೆ ಸ್ವಲ್ಪ ವಾಸ್ತವವನ್ನು ಸೇರಿಸ್ಕೊಂಡಿದ್ದೇನೆ. ನೌಕರಿಯಲ್ಲಿ ನಮ್ಮದೇ ಸ್ವಾತಂತ್ರ್ಯ ಇರುವುದಿಲ್ಲ. ನಮ್ಮ ನೀತಿ ನಿಯಮಗಳಿಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಇಬ್ಬರು ಫ್ರೀ ಆಗಿದ್ದಾರೆ. ರಘುರಾಮ್ ದೇವಾಡಿಗರು ನೆನಪಿಸಿದ್ದಾರೆ ಅವರ ಒಂದು ಕಾರ್ಯದಲ್ಲಿ ಇವರನ್ನು ಬಳಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗಿದೆ ಅಂತೇಳಿ. ಹಾಗಾಗಿ ತುಂಬ ನನ್ನ ಹುಟ್ಟೂರು ಆಲೂರು ಅಲ್ಲ, ಆದರೆ ನನ್ನ ವೃತ್ತಿಯ ಊರು ಆಲೂರು. ಹಾಗಾಗಿ ನಾನು ಕೂಡ ಆಲೂರಿನ ಒಂದು ವ್ಯಕ್ತಿಯಾಗಿದ್ದೇನೆ. ಮಾಸ್ಟ್ರಾಗಿ ನಾನು ಇವರಿಬ್ಬರ ಪರಿಚಯ ಇದೆ. ನಾನು ಮತ್ತು ನಮ್ಮ ಉದಯ ಮಾಸ್ಟ್ರು ನಾನು ಈ HM ಜಾಯ್ನ್ ಆದ ದಿನವೇ ಚಂದ್ರಶೇಖರ್ ಶೆಟ್ಟರ್ ಮನೆಗೆ ಹೋಗಿ ಒಂದು ಚಹಾ ಕೊಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಅವರು ಬಂದು ನಮ್ಮ ಆಲೂರು ತುಂಬ ಚೆನ್ನಾಗುಂಟು, ನೀವು ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿದರು. ಹಾಗೆ ಸುಮಾರು ಸರಿ ನಾವು ಬೇಡಲಿಕ್ಕೆ ಹೋಗಿದ್ದೆವು. ಯಾರಿಗೆ ಬೇಡಲಿಕ್ಕೆ ಕೇಳಿದರೆ ನಮ್ಮ ಮಕ್ಕಳಿಗೆ ಕೆಲವೊಂದು ಬಹುಮಾನಗಳನ್ನು ಕೊಡಲಿಕ್ಕೆ, ಸ್ಕಾಲರ್ಶಿಪ್ಪನ್ನು ಕೇಳಲಿಕ್ಕೆ, ನಮ್ಮ ಕಾರ್ಯಕ್ರಮ ಆದಾಗ ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳಲಿಕ್ಕೆ ಸೊಸೈಟಿಗೆ ಹೋಗಿದ್ದೇವೆ. ಅಲ್ಲಿ ಭಾಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಏನು ಅನುಕೂಲ ಇದೆ ಸ್ಕಾಲರ್ಶಿಪ್ಪನ್ನು ಕೊಡಲಿಕ್ಕೆ ಅದನ್ನೆಲ್ಲ ಸಂಜೀವ್ ಪೂಜಾರಿ ಅವರು ಕೊಟ್ಟಿದ್ದಾರೆ. ಈ ನಮ್ಮ ಈ ವೃತ್ತಿ ಜೀವನ ಸ್ವಲ್ಪ ಕಿರಿಕಿರಿ ಅಂತಂದಾಗ ನನಗೆ ಇದು ಸ್ವಲ್ಪ ಬಿಟ್ಟು ಹೋಗುವ ಅಂತ ಮನಸ್ಸಾದಾಗ ನಮ್ಮ ಚಂದ್ರಶೇಖರ್ ಶೆಟ್ಟರು ಇಲ್ಲ ನಮ್ಮ ಆಲೂರು ಚೆನ್ನಾಗಿದೆ ನೀವು ಇರಿ ಅಂಥೇಳಿ ನನ್ನನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿದವರು. ಹಾಗಾಗಿ ಇಬ್ಬರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳುತ್ತಾ ಈ ಸನ್ಮಾನ ಅನ್ನೋದು ಅವರ ನಿವೃತ್ತಿ ಆದಕ್ಕಲ್ಲ, ಮುಂದೆ ಅವರಿಗೆ ಒಳ್ಳೆ ಎನರ್ಜಿ ಬರಲಿ ಅಂಥೇಳಿ, ಒಳ್ಳೆ ಸ್ಫೂರ್ತಿ ಬರಲಿ ಅಂಥೇಳಿ. ನೋಡಲಿಕ್ಕೆ ಇಬ್ಬರು ದೈಹಿಕವಾಗಿ ಇನ್ನೂ ಸದೃಢರಿದ್ದಾರೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ, ಇನ್ನಷ್ಟು ಅವರಿಗೆ ಉಮೇದು ದೇವರು ಕೊಡಲಿ ಅಂತ ಆಶಿಸ್ತಾ, ಮಾಸ್ಟರಾಗಿ ಅಲ್ಲ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿಯಾಗಿ ಆದ್ದರಿಂದ ನನಗೆ ವೇದಿಕೆಯಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರನ್ನ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಹೆಮ್ಮೆಯ ನುಡಿ ಆಡಿದ ಇವರಿಬ್ಬರು ಸನ್ಮಾನ ಅಂದರೆ ನನಗೊಂದು ಸುಮಾರು 40 ವರ್ಷದ ಹಿಂದಿನ ನೆನಪುಗಳು ಬರ್ತಾ ದಾರಿಯಲ್ಲಿ ಚರ್ಚೆ ಮಾಡ್ತಾ ಬಂತು. ಇವರಿಬ್ಬರು, ನಾನು, ರಘುರಾಮ್ ದೇವಾಡಿಗ ಹಾಗೂ ಅಪ್ಪು ಕುಲಾಲ್, ಸತೀಶ್ ಹೆಗಡೆ ಹಾಗೂ ಅಶೋಕ್, ಇವರು ಒಂದು 7 ಜನರ ಒಂದು ಕೂಟ ಇತ್ತು ಆವಾಗ ನಮ್ಮದು. ಈ ಸಾಧಾರಣ ಇವಾಗೆಲ್ಲ ತುಂಬ ಸಂಘ ಸಂಸ್ಥೆಗಳು ಆಲೂರಿನಲ್ಲಿದೆ. ಆವಾಗ ಯಾರಿಲ್ಲ. ಆವಾಗ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಉಮೇದ್ ಅಂದ್ರೆ ನಾವೇ, ಯುತ್ಸ್ ಅಂದ್ರೆ ನಾವೇ. ಆವಾಗ ಆ ಕಾಲದಲ್ಲಿ ನಾವು ಕೆಲವು ಗೋವಟ್ಟಿಯೂರು ಹೀಗೆಲ್ಲ ಹೋಗಿದ್ದೀವಿ, ಅದನ್ನೆಲ್ಲ ನಾವು ಮಾಡಿದ್ದೀವಿ. ಅದೆಲ್ಲ ನೆನಪಾಯ್ತು ನನಗೆ ಇವತ್ತು ಬರ್ತಾ. ಏನೇ ಇರಲಿ, ಇವರಿಬ್ಬರ ವೃತ್ತಿ ಜೀವನದಿಂದ ನಿವೃತ್ತಿಯಾಗಿದ್ದಾರೆ. ಇವರಿಗೆ ದೇವರು ಸದಾ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕರುಣಿಸಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಲ್ಮೆಯ ನುಡಿ ಆಡಿದಂಥ ಶ್ರೀಯುತ ರಾಜೀವ್ ಶೆಟ್ಟಿ ಅವರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದವರು, ಉಪಸ್ಥಿತರು ಎಲ್ಲ ಗಣ್ಯರೇ, ಸನ್ಮಾನಿತರೇ ಹಾಗೂ ಕೆಳಗೆ ನಡೆದಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ಬಂಧು ಬಾಂಧವರೇ, ಮಾತಾಡುವ ಸಮಯ ಅಲ್ಲ, ಆಗಲೇ ಗಂಟೆ ಸುಮಾರಾಗಿದೆ. ಇನ್ನೂ ಹೆಚ್ಚು ಮಾತಾಡಿ ನಿಮ್ಮನ್ನು ನಾನು ನಿಮ್ಮ ಸಹನೆಯನ್ನು ಪರೀಕ್ಷಿಸುವುದಿಲ್ಲ. ಇವರು ಮಂಜೇಶ್ ಶೆಟ್ಟರ್ ಹೇಳಿದ ಹಾಗೆ ಒಂದು ಕಾಲದಲ್ಲಿ 1964ನೇ ಇಸ್ವಿಯಲ್ಲಿ ನಾನು ಆಲೂರು ಶಾಲೆಯಲ್ಲಿ ಅಧ್ಯಾಪಕನಾಗಿ ಪ್ರಪ್ರಥಮವಾಗಿ ಕೆಲಸ ಮಾಡಿದಾಗ ಮಂಜೇಶ್ ಶೆಟ್ಟರ್ ನನ್ನ ಶಿಷ್ಯರಾಗಿದ್ದರು. ಆನಂತರ ಅವರಿಬ್ಬರು ಎಲ್ಲಿದ್ದರು ಅಂತ ನನಗೆ ಆವಾಗ ಸರಿಯಾಗಿ ನೆನಪಿಲ್ಲ. ಅಂತೂ ಅವರಿಬ್ಬರ ಇವತ್ತು ಸನ್ಮಾನಿತರಿಬ್ಬರ ಕುಟುಂಬದ ಅತಿ ಪ್ರಾಮುಖ್ಯವಾದ ಒಂದು ಹೊರೆ ನನ್ನ ಮೇಲಿತ್ತು. ಏನಂತ ಹೇಳಿದರೆ, ನನ್ನ ಮದುವೆ 1976ನೇ ಇಸ್ವಿಯಲ್ಲಿ ಮದುವೆ ಆಗುವ ಸಂದರ್ಭದಲ್ಲಿ ನನ್ನ ಪರವಾಗಿ ಹೆಣ್ಣಿನ ಕಡೆಯಲ್ಲಿ ಹೋಗಿ ಮಾತಾಡಲಿಕ್ಕೆ ಯಾರೂ ಇಲ್ಲ ಆವಾಗ ನಮ್ಮಲ್ಲಿ. ಯಾಕಂದರೆ ನಮ್ಮ ಕಡೆಯವರೆಲ್ಲ ಇರೋದು ಬೆಂಗಳೂರಿನಲ್ಲಿ, ನಮ್ಮ ಕಡೆಯಿಂದ ಯಾರೂ ಇಲ್ಲ. ಆವಾಗ ನಮಗೆ ಪ್ರಾಮುಖ್ಯವಾಗಿ ಸಿಕ್ಕಿದ್ದು ಚಂದ್ರಶೇಖರ್ ಶೆಟ್ಟರ್ ತಂದೆ ಗೋಳಿಕಟ್ಟೆ ದುಗ್ಗಪ್ಪ ಶೆಟ್ಟರು ಮತ್ತು ಮಂಜು ಪೂಜಾರರ ಮಾವ ಗೋವಿಂದ ಪೂಜಾರಿ ಅವರು.
ಅವರಿಗೆ ಸಂಪೂರ್ಣವಾದ ಸಲಹೆ ಸಹಕಾರಗಳನ್ನಿಟ್ಟು ಅವರನ್ನ ಅಲ್ಲಿ ಹಳ್ಳಿಯಲ್ಲಿ ಎದುರುಗೊಂಡು ಅವರ ಮಾತುಕತೆಯನ್ನು ಮುಂದುವರಿಸಿಕೊಟ್ಟವರು ಹಡಗಿನಮಲ್ಲಿ ಕುಪ್ಪ ಶೆಟ್ಟರು, ವೆಂಕಟಮಕ್ಕಿ ಕುಪ್ಪ ಶೆಟ್ಟರು ಅಂತ. ಅವಾಗ ಅವರು ವೆಂಕಟಮಕ್ಕಿಯಲ್ಲಿದ್ದರು, ವೆಂಕಟಮಕ್ಕಿ ಕುಪ್ಪ ಶೆಟ್ಟರು ಅಂತ. ಈ 3 ಜನರು ನನ್ನ ಮದುವೆಗೆ ಪ್ರಾಮುಖ್ಯ ಕಾರಣರು. ಹಾಗೆ ಇವತ್ತು ಚಂದ್ರಶೇಖರ ಶೆಟ್ಟರ ವಿಷಯವಾಗಿ ಅನೇಕ ಜನರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಅವರು ತನ್ನ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಶ್ರೀ ರಾಮೇಶ್ವರ ಯಕ್ಷಗಾನ ಸಂಘ ಆಲೂರು ಇದನ್ನು ಸ್ಥಾಪನೆ ಮಾಡಿ ತುಂಬ ವರ್ಷಗಳ ಕಾಲ ಇದನ್ನು ನಡೆಸಿಕೊಂಡು ಬಂದು ಅದರ ಮಧ್ಯಕಾಲದಲ್ಲಿ ನಾನು ಮತ್ತು ಚಂದ್ರಶೇಖರ ಶೆಟ್ಟರು ಅನೇಕ ವೇಷಗಳನ್ನು ಮಾಡಿ ನಮ್ಮ ಯಕ್ಷಗಾನ ಕಲೆಯನ್ನು ಹಲವು ಕಡೆ ಪ್ರಚಾರ ಮಾಡಬೇಕೆಂಬ ಕಾರಣದಿಂದ ಟಿಕೇಟಿನ ಆಟವನ್ನು ಆ ಕಾಲದಲ್ಲಿ ಕಿರ್ಮಂಜೇಶ್ವರದಲ್ಲಿ ಮಾಡಿಸಿದಂಥ ಒಂದು ಕೀರ್ತಿ ಚಂದ್ರಶೇಖರ ಶೆಟ್ಟರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಮನಸ್ಸಿನಲ್ಲಿ ಒಂದು ಸಣ್ಣ ನೋವಿತ್ತು. ಇವತ್ತು ಎಲ್ಲ ಸಂಘ ಸಂಸ್ಥೆಗಳ ಬ್ಯಾನರ್ ಬಿದ್ದಿದೆ. ನಿನ್ನೆ ವಾಟ್ಸಾಪ್ನಲ್ಲಿ ನೋಡಿದೆ, ನಮ್ಮ ಯಕ್ಷಗಾನ ಸಂಘದ ಬ್ಯಾನರ್ ಇಲ್ಲ. ಯಾರೋ ಒಬ್ಬರು ನಮ್ಮ ಸಂಘದ ಇಲ್ವಾ ಅಂತ ಕೇಳಿದರು. ನಿನ್ನೆ ಬೆಳಗ್ಗೆ ನಾನೊಂದು ಮೆಸೇಜ್ ಹಾಕಿದೆ, ನಾನೊಬ್ಬ ಇದ್ದೇನೆ, ನೀವು ಹಾಕುವುದಾದರೆ ಹಾಕಿ ಅಂತ. ಯಾಕೆಂದರೆ ಈ ಸಂಘವನ್ನು ಆಲೂರಿನಲ್ಲಿ ಸ್ಥಾಪನೆ ಮಾಡಿದ್ದು ನಾನೇ. ಹಾಗೆ ಕಟ್ಟ ಕಡೆಗೂ ಮನಸ್ಸಿನಲ್ಲಿ ಮತ್ತೂ ಒಂದು ನೋವು ಉಳಿತು. ಎಲ್ಲ ಸಂಘ ಸಂಸ್ಥೆಗಳವರು ಸನ್ಮಾನ ಮಾಡಿದ್ದಾರೆ. ರಾಮೇಶ್ವರ ಯಕ್ಷಗಾನ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಸಂಘವನ್ನು ರಿಜಿಸ್ಟರ್ ಮಾಡಿಸಬೇಕು, ಇದಕ್ಕೆ ಅನೇಕ ಸರ್ಕಾರಿ ಸವಲತ್ತುಗಳನ್ನು ತರಬೇಕು ಅಂತ ಆಲೋಚನೆ ಮಾಡಿದಂಥ ಚಂದ್ರಶೇಖರ ಶೆಟ್ಟರಿಗೆ ನಮ್ಮ ರಾಮೇಶ್ವರ ಸಂಘದವರು ಎಲ್ಲಿ ಹೋದರು ಅನ್ನುವಂಥ ಒಂದು ಸಮಸ್ಯೆ ಬಂದಿರುವಂಥ ಸಂದರ್ಭದಲ್ಲಿ ಕಟ್ಟಕಡೆಯಲ್ಲಿ ಅವರು ಎಚ್ಚೆತ್ತುಕೊಂಡು ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸಂಘದವರನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಮಂಜು ಪೂಜಾರ್, ನಾನು ಅವ್ರನ್ನ ಮಂಜು ಪೂಜಾರ್ ಅಂತಲೇ ಕರಿತೇನೆ. ಯಾಕೆ ಅಂತ ಹೇಳಿದರೆ ನನಗೆ ಸಂಜು ಪೂಜಾರ್ ಅನ್ನೋ ಹೆಸರೇ ಗೊತ್ತಿರಲಿಲ್ಲ, ಅದು ಗೊತ್ತೂ ಇಲ್ಲ. ನನಗೂ ಅವನಿಗೂ ಭಾಳ ಆತ್ಮೀಯವಾದಂಥ ಬಾಂಧವ್ಯ ಏರ್ಪಟ್ಟದ್ದು ನಮ್ಮ ದೈವದ ಮನೆ ಕಟ್ಟುವಾಗ. ದೈವದ ಮನೆ ಕಟ್ಟುವ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಹಿರಿಯಣ್ಣ ಶೆಟ್ಟರು ಮತ್ತು ಮಂಜು ಪೂಜಾರರು ಬಂದರು. ಮತ್ತೊಂದು 4 ಜನ ಅವರೊಟ್ಟಿಗಿದ್ದರು. ಈ ವರ್ಷ ಒಂದು 5 ಮನೆ ಕಟ್ಟಿಬಿಡುವಲ್ಲ. ಜನವರಿ ತಿಂಗಳು 16-17 ಕಳೆದು ಹೋಗಿದೆ. ಆವಾಗ ನಮ್ಮ ದೈವದ ಮನೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಒಂದು ಕಮಿಟಿ ಆಗಬೇಕಲ್ಲ ಮಾರಾಯ, ಎಲ್ಲ ಸ್ವಲ್ಪ ಹಣದ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ, ಏನು ಮಾಡೋದು ಅಂತ ಕೇಳಿದೆ. ಏನೂ ಮಾಡೋದು ಬೇಡ, ನೀವು ನನ್ನೊಟ್ಟಿಗೆ ಬನ್ನಿ, ನಾವು ಶಿವಮೊಗ್ಗದಲ್ಲಿ ರಘುರಾಮ್ ದೇವಡಿಗರ ಹೋಟ್ಲಿಗೆ ಹೋಗುವ, ಅಲ್ಲಿ ಎಲ್ಲ ಮಾತಾಡುವ ಅಂಥೇಳಿ ಪ್ರಶಾಂತ ಕುಲಾಲ, ನಾನು, ಹಿರಿಯಣ್ಣ ಶೆಟ್ಟರು ಮತ್ತು ಮಂಜು 4 ಜನ ನಾವು ಶಿವಮೊಗ್ಗಕ್ಕೆ ಹೋಯ್ತು. ಅಲ್ಲಿ ಒಂದು ನಮ್ಮ ಮಟ್ಟಿನ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ರಘುರಾಮ್ ದೇವರ ಹತ್ರ ಕೇಳಿದೆ, ನಿಮ್ಮ ಅಪ್ಪನ ಹೆಸರಲ್ಲಿ ನಮಗೊಂದು ನಾಗದೇವರಿಗೆ ಬಲ್ಲೆಯನ್ನು ಕಟ್ಟಿಕೊಡ್ಬೇಕು ಅಂತ. ತೇಜ ಪೂಜಾರನ್ನು ಸಂಪರ್ಕ ಮಾಡಿ ಕೇಳಿದೆವು, ಅವರೊಂದು ಹುಲಿಯ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಅಂತ. ಹೀಗೆ ಒಂದು ಸಾಧಾರಣ ಜೂನ್ ತಿಂಗಳಲ್ಲಿ ಒಳಗೆ, ಅಂದರೆ ಎಷ್ಟು ಮಟ್ಟಿಗೆ ಕೆಲಸ ಕಾರ್ಯ ನಡೆದಿದೆ, 16 ದಿವಸದಲ್ಲಿ ನಾವು ಹೆಬ್ಬಾಗಲನ್ನು ಕಟ್ಟಿ ಮುಗಿಸಿದ್ದೇವೆ. ಇದೊಂದು ಇತಿಹಾಸ. ಇಂತಹ ಒಂದು ರಚನೆ ಕೈಗೂಡಬೇಕಿದ್ರೆ ಮಂಜು ಪೂಜಾರರಂಥ ಒಬ್ಬ ಸಮರ್ಥ ಮುಂದಾಳತ್ವ ಅದಕ್ಕೆ ಬೇಕಾಗ್ತದೆ. ಇಂತಹ ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮ ಮಾರಿಕಾಂಬಾ ಗುಡಿ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಈಗ ರಾಮೇಶ್ವರ ದೇವಸ್ಥಾನ, ಇವಕ್ಕೂ ಕೂಡ ಖಜಾಂಚಿಯಾಗಿ ಹಣದ ಸಂದರ್ಭ ತೊಂದರೆಗಳು ಬಂದರೆ ನಾನು ನಡೆಸಿಕೊಡ್ತೇನೆ ಅನ್ನುವಂಥ ಒಂದು ಧೈರ್ಯವನ್ನು ನೀಡುವುದರೊಟ್ಟಿಗೆ ನಮ್ಮೊಟ್ಟಿಗೆ ಮೊನ್ನೆ ಬೆಂಗಳೂರಿಗೂ ಕೂಡ ತನ್ನ ಒಂದು ಆರೋಗ್ಯದ ಚಿಕ್ಕ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಇಟ್ಟುಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಈ ವ್ಯಕ್ತಿಗಳು ನಮ್ಮ ಆಲೂರಿಗೆ ಒಂದು ಕೀರ್ತಿಪ್ರಾಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷ ಪಡ್ತೇನೆ. ಇವರಿರುವರ ಜೀವನದಲ್ಲಿ ಇನ್ನು ಮುಂದೆಯೂ ಕೂಡ ಇಂತಹ ಅನೇಕ ಕಾರ್ಯಕ್ರಮಗಳಿಗೆ ಮುಂದಾಳತ್ವವನ್ನು ವಹಿಸಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡುವಲ್ಲಿ ಚಂದ್ರಶೇಖರ ಶೆಟ್ಟರು ಹಾಗೂ ಮಂಜು ಪೂಜಾರ್ ಇಬ್ಬರೂ ಶ್ರಮಿಸಬೇಕು. ಅವರು ನಮ್ಮೊಟ್ಟಿಗೆ ಯಾವಾಗಲೂ ಇರಬೇಕು ಅಂತ ಕೇಳಿಕೊಳ್ತಾ, ಶ್ರೀ ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಚಂದ್ರಶೇಖರ ಶೆಟ್ಟರನ್ನು ಆಹ್ವಾನಿಸ್ತಾ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಮುಂದಿನ ಜೀವನ ಉನ್ನತವಾಗಿ ನಡೆಯುವಂತೆ ಅನುಗ್ರಹಿಸಲಿ ಅಂತ ಈ ಮೂಲಕವಾಗಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪೂರ್ಣ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಂಬ
ಎಂಬಂತೆ ಸಮಾಜಮುಖಿಯಾಗಿ ಸೇವೆಯಿಂದ ನಿವೃತ್ತರಾದ ಚಂದ್ರಶೇಖರ್ ಶೆಟ್ಟಿ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳು ಉಡುಪಿ ಜಿಲ್ಲೆ ಹಾಗೂ ಶ್ರೀ ಎ ಸಂಜೀವ ಪೂಜಾರಿ VSS ಬ್ಯಾಂಕ್ ಆಲೂರು ಇವರ ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನದ ಸನ್ಮಾನದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವ AS ಮಹಾಬಲ್ ಜೋಯಿಸ್ ಆಲೂರು ಊರಿನ ಹಿರಿಯರು, ಆಡಳಿತ ಮುಕ್ತೇಶ್ವರರು, ಶ್ರೀ ರಾಮೇಶ್ವರ ದೇವಸ್ಥಾನ ಆಲೂರು ಇವರಿಗೆ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರುವಂಥ ಶ್ರೀ ಚಂದ್ರಶೇಖರ್ ಶೆಟ್ಟಿ ದೈಹಿಕ ಶಿಕ್ಷಣಾಧಿಕಾರಿಗಳು ಉಡುಪಿ ಜಿಲ್ಲೆ ಇವರು ಈ ಕಾರ್ಯಕ್ರಮದ ಪೂರ್ಣವಾದಂಥ ಒಂದು ಕೇಂದ್ರ ಬಿಂದು. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೋರ್ವ ಮುಖ್ಯ ಕೇಂದ್ರ ಬಿಂದು ಆಗಿರುವಂಥ ಈ ಊರಿನ ವ್ಯವಸಾಯ ಸೇವಾ ಬ್ಯಾಂಕ್ನ ವ್ಯವಸ್ಥಾಪಕರಾದಂಥ ಸಂಜೀವ ಪೂಜಾರಿ ಆಲೂರು ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸಂಘಟಕರಾಗಿ ಗುರುತಿಸಿಕೊಂಡವರು ಶ್ರೀ ರಘುರಾಮ್ ದೇವಾಡಿಗ, ಶ್ರೀ ರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಲೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರಾಜೀವ ಶೆಟ್ಟಿ ಹಡಗಿನಮುಲ್ಲಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಭಾಗದ ಹೆಸರಾಂತ ಒಬ್ಬ ವ್ಯಕ್ತಿ ಮಂಜಯ್ಯ ಶೆಟ್ಟಿ, ಅಧ್ಯಕ್ಷರು ಸಹಕಾರಿ ಸೇವಾ ಸಂಘ ಆಲೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೋರ್ವ ವೇದಿಕೆಯಲ್ಲಿರುವಂಥ ಅತಿಥಿ ತೇಜಪ್ಪ ಶೆಟ್ಟಿ ಹಳ್ಳಿ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಆಲೂರು ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಯಾಗಿರುವ ನಾರಾಯಣ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆಯನ್ನು ಆಯೋಜನೆ ಮಾಡಿರುವಂಥ ಆಶ್ಲೇಷ್ ಉದಯ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿರ್ವಹಣೆಯನ್ನು ಮಾಡಿರುವಂಥ ಉದಯ್ ಕುಮಾರ್ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತನು ಮನ ಧನ ಸಹಾಯವನ್ನು ನೀಡಿರುವಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ವೇದಿಕೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸುವಂಥ ಶ್ರೀರಾಮ ಭಜನಾ ಮಂಡಳಿ ಆಲೂರು ಹಾಗೂ ಚಪ್ಪರ ಸಮಿತಿ, ಸಾರ್ವಜನಿಕ ಗಣೇಶ ಸಮಿತಿ ಎಲ್ಲ ಒಂದು ಸಂಸ್ಥೆಗೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪ್ರಚಾರದ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಆಗಮಿಸಿದಂಥ ಪತ್ರಕರ್ತರಾದಂಥ ಅಂದುಕ AS ಹಾಗೂ ಸುದ್ದಿಮನೆ ಪತ್ರಿಕೆ ಇದರ ಮುಖ್ಯಸ್ಥರು ಎಲ್ಲರಿಗೂ ಸಹ